ವರ್ಟಿಕಲ್ ಗ್ರೈಂಡರ್ ಅಂತ ಹೇಳ್ತೀವಿ, ಹೊಸದು ಲಾಂಚ್ ಮಾಡಿದ್ದಾರೆ ಪ್ರೆಸ್ಟೀಜ್ ನಲ್ಲಿ. ಸರಿ, 7520 MRP. ಓಕೆ. MRP ನಲ್ಲಿ ನಿಮ್ಗೆ ಮಿಕ್ಸರ್ ಗ್ರೈಂಡರ್ 4100 ಫ್ರೀ. ಇದು ಮಿಕ್ಸಿನ ಫ್ರೀನಾ? 425 ಪ್ರಾಡಕ್ಟ್ ಓಕೆ, ನಿಮ್ಗೆ ಫ್ರೀ ಬರುತ್ತೆ, ಫ್ರೀ ಆಗಿ ಬರ್ತಾ ಇದೆ. ಇದು ಜೊತೆ ಕೊಡ್ತಾ ಇದ್ರ ಅಲ್ವಾ? ಸೂಪರ್ ಸರ್. 5445 ಮೈನಸ್ 25% ಇದನ್ನು ನಿಮ್ಗೆ ಸಿಗುತ್ತೆ. ಗ್ಯಾಸ್ ಸ್ಟವ್ ಇದೆ, 3 ಬರ್ನರ್ ಗ್ಯಾಸ್ ಸ್ಟವ್, ಗ್ಲಾಸ್ ಟಾಪ್, 2 years ವಾರಂಟಿ ಬರುತ್ತೆ. ಇದು ಒಂದು ನಮ್ಮ ಹತ್ರ 10 ಪೀಸ್ ಇದೆ ಸರ್. 10 ಪೀಸ್ ಇದೆ. ಇದು 6000 MRP ಪ್ರಾಡಕ್ಟ್ ನಿಮ್ಗೆ 3000 ಸಿಗುತ್ತೆ ಸರ್. 12100 MRP 20 ಲೀಟರ್ಸ್ ಸರ್, ನಿಮ್ಗೆ 40% ಸಿಗುತ್ತೆ. 40% ಡಿಸ್ಕೌಂಟ್, 40% ಆನ್ ಎಕ್ಸ್ಚೇಂಜ್. ಆನ್ ಎಕ್ಸ್ಚೇಂಜ್ ನೀವು ಕುಕ್ಕರ್ ಕೊಡಿ, ಇಲ್ಲಾಂದ್ರೆ ಹಳೆಯದು OTG ಕೊಡಿ, ಇಲ್ಲ ಹಳೆಯದು ಇದು ಕೊಟ್ಟರು ನಿಮ್ಗೆ ಸಿಗುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ಅಪ್ಲೈನ್ಸಸ್ ವಿಡಿಯೋಗಳನ್ನ ತರ್ತಾ ಇದ್ದೀನಿ. ತಮಗೂ ಕೂಡ ತುಂಬ ಇಷ್ಟ ಆಗ್ತಾ ಇದೆ. ಕೆಲವರು ಕೇಳಿದ್ದೇನಂತಂದ್ರೆ, ಸರ್ ನಮಗೆ ಎಕ್ಸ್ಚೇಂಜ್ ಆಫರ್ ಇದ್ರೆ ತೊಗೊಂಬನ್ನಿ, ಹ್ಯೂಜ್ ಡಿಸ್ಕೌಂಟ್ ಇದ್ರೆ ತೊಗೊಂಬನ್ನಿ, ಜೊತೆಯಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ಬೇಕು ಸರ್ ನಮಗೆ ಅಂತ ಕೇಳಿದ್ರು. ಪ್ರೆಸ್ಟೀಜ್ ಇರ್ಬೋದು, ಆ ಥರ ಒಳ್ಳೊಳ್ಳೆ ಬ್ರ್ಯಾಂಡ್ ಇದ್ರೆ ಹೇಳಿ, ಆ ಥರದೊಂದು ಯಾವ್ದಾದ್ರು ಶೋರೂಮ್ ಇದ್ರೋ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಬಾಗಲೂರು ಕ್ರಾಸಲ್ಲಿರುವಂತಹ ಇಲೈಟ್ ಕಿಚನ್ ಸ್ಟೋರಲ್ಲಿ. ಹೌದು ಸ್ನೇಹಿತರೆ, ಇಲೈಟ್ ಕಿಚನ್ ಸ್ಟೋರಲ್ಲಿ ಪ್ರೆಸ್ಟೀಜ್ ಮಾತ್ರವಲ್ಲ, ಇನ್ನು ಅನೇಕ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳು ಕೈಗೆಟುಕೋ ದರದಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ತಮಗೆ ಒಳ್ಳೊಳ್ಳೆ ಆಫರ್ ಕೂಡ ಇದೆ. ಕೆಲವರಿಗೆ ಎಕ್ಸ್ಚೇಂಜ್ ಬೇಕು, ಯಾವುದನ್ನಾದ್ರೂ ತೊಗೊಂಬನ್ನಿ, ಏನನ್ನು ಬೇಕಾದರೂ ತೊಗೊಂಬಂದ್ಬಿಟ್ಟು ಇಲ್ಲಿ ಎಕ್ಸ್ಚೇಂಜಸ್ ಮಾಡ್ಬೋದು. ಒಳ್ಳೆ ಪರ್ಸೆಂಟೇಜಲ್ಲಿ ನೀವು ಡಿಸ್ಕೌಂಟನ್ನು ಪಡೆಯಬಹುದು. ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಒಳಗಡೆ ಹೋಗಿ ತಿಳ್ಕೊಳ್ಳೋಣ, ಇವರು ಓನರ್ ಒಂದಿಗೆ ಮಾತಾಡೋಣ. ವೀಕ್ಷಕರೇ ಬನ್ನಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಇಲೈಟ್ ಕಿಚನ್ ಸ್ಟೋರ್ನ ಓನರ್ ಆಗಿರುವಂತಹ ರಾಜನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನನ್ನ ಮೊದಲನೇ ಕ್ವಶನ್ ಅಂತಂದ್ರೆ, ತಮ್ಮ ಶಾಪ್ ಬಗ್ಗೆ ತಿಳ್ಕೊಳಕ್ಕೆ ಮುಂಚೆ ತಮ್ಮ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡಿ. ತಾವು ಈ ಫೀಲ್ಡಲ್ಲಿ ಯಾವ ಥರ ಬಂದ್ರಿ, ತಮ್ಮ ಎಕ್ಸ್ಪೀರಿಯನ್ಸ್ ಏನು ಹೇಳಿ ಸರ್ ನಮಗೆ. ಸರ್, ಸ್ಟಾರ್ಟಿಂಗ್ ಅಂತ ಹೇಳೋದಂದ್ರೆ ನಮಗೆ ಬಿಸ್ನೆಸ್ ಮಾಡೋದಂತ ತುಂಬಾ ಖುಷಿ. ಆಲ್ಮೋಸ್ಟ್ ಫ್ರಮ್ ಸ್ಮಾಲ್ ಏಜ್ ನಾವು ಮಾಡ್ತಾ ಇದೀವಿ ಬಿಸ್ನೆಸ್. ಬಟ್ ಕಾರ್ಪೊರೇಟ್ ನಲ್ಲಿ ಒಂದು 15 years ವರ್ಕ್ ಮಾಡಿದೀವಿ. ಲಾಸ್ಟ್ 6 years ನಾವು ಈ ಫೀಲ್ಡ್ ನಲ್ಲಿ ಇದೀವಿ. ಈ ಫೀಲ್ಡ್ ನಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸೇಲ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ, ಸೆಲ್ಲಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್. ಒಂದು ಪ್ರಾಡಕ್ಟ್ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಯಾವಾಗಲೂ ನಾವು ಪ್ರಾಡಕ್ಟ್ ಸೇಲ್ ಮಾಡಲ್ಲ, ನಾವು ಯಾವಾಗಲೂ ಪ್ರಾಡಕ್ಟ್ ಬಗ್ಗೆನೇ ಹೇಳ್ತೀವಿ, ಅದು ಇಂಪಾರ್ಟೆಂಟು, ಅದನ್ನೇ ಮಾಡ್ತಾ ಇದೀವಿ. ಅದನ್ನ ನೋಡ್ಬಿಟ್ಟೆ ತುಂಬಾ ಜನ ನಮ್ಮ ಹತ್ರ ಬಂದು ಈ ಪ್ರಾಡಕ್ಟ್ ಹೆಂಗಿರುತ್ತೆ, ಏನು ಲೈಫ್ ಬರುತ್ತೆ, ಹೆಂಗೆ ಯೂಸ್ ಮಾಡೋದು, ತುಂಬ ಇನ್ಫಾರ್ಮೇಷನ್ ಕೇಳ್ತಾರೆ. ಅದನ್ನೇ ಮಾಡ್ತಾ ಇದೀವಿ. ಈಗನು ಒಂದು ಪ್ರಾಡಕ್ಟ್ ನಾವು ಸೆಲ್ ಮಾಡ್ತೀವಿ ಅಂದರೆ ಅದು ಇನ್ಫಾರ್ಮೇಷನ್ ಬಗ್ಗೆನೇ ಮಾತಾಡ್ತೀವಿ, ಕಾಸ್ಟ್ ಬಗ್ಗೆ ನಾವು ಮಾತಾಡಲ್ಲ. ಓಕೆ. ಸೊ ಬೇಸಿಕಲಿ ವೀಕ್ಷಕರಿಗೆ ಗೊತ್ತಾಗಬೇಕು ನಾವೇನು ಯೂಸ್ ಮಾಡ್ತಾ ಇದೀವಿ, ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ಗೊತ್ತಾದ್ರೆ ಏನೇನೋ ತಗೊಂಡೋಗೋ ಬದಲು ನಮ್ಗೆ ಏನ್ ಬೇಕೋ ಅದನ್ನ ತಗೊಂಡೋಗ್ಬೋದು. ತುಂಬಾ ಜನ ಏನ್ ಮಾಡ್ತಾರೆ, ನನ್ಗೆ ಇಂಡಕ್ಷನ್ ಬೇಕು, ರೈಸ್ ಕುಕ್ಕರ್ ಬೇಕು, ಎಲ್ಲ ತಗೊಂಡು ಏನ್ ಮಾಡ್ತಾರೆ ಅಂತ ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಬಿಡ್ತಾರೆ. ಎಲ್ಲರಿಗೂ ನಾನು ಹೇಳೋದು ಒಂದು, ನಿಮ್ಮ ಮನೆಯಲ್ಲಿ ಅದು ಯೂಸ್ ಮಾಡ್ತೀರಾ, ಯೂಸ್ಫುಲ್ ಇದೆಯಾ, ಆಮೇಲೆ ಪ್ರಾಡಕ್ಟ್ ತಗೋಬೇಕು. ಪ್ರಾಡಕ್ಟ್ ಒಂದು ತಗೊಳ್ತೀವಂತೆ ಅದು ಏನು ಯೂಸ್ ಮಾಡೋದು, ಯಾರೆಲ್ಲ ಯೂಸ್ ಮಾಡೋಕ್ಕಾಗುತ್ತೆ, ಅದು ನಾವು ಫಸ್ಟು ಇನ್ಫಾರ್ಮೇಷನ್ ನಮ್ಗೆ ಗೊತ್ತಾಗಬೇಕು, ಆಮೇಲೆ ನಾವು ತಗೋಬೇಕು. ಅದೇ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು ಸರ್. ಅಂಗಡಿ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸೇಲ್ ಮಾಡಕ್ಕೆ ಸರ್ ರೆಡಿ ಇಲ್ಲ, ನಿಮಗೆ ಏನು ಬೇಕು, ಯಾವುದಕ್ಕೆ ಯೂಸ್ ಆಗುತ್ತೆ ನೋಡಿ. ಈಗ ರೈಸ್ ಕುಕ್ಕರ್, ಇಂಡಕ್ಷನ್ ಎರಡೂ ಬೇಕಾಗಿಲ್ಲ. ಒಂದೇ ರೈಸ್ ಕುಕ್ಕರ್, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ತೊಗೊಬೋದು, ಇಲ್ಲಾಂದ್ರೆ ಇಂಡಕ್ಷನ್ ತೊಗೊಬೋದು. ಸೊ ಆ ರೀತಿ ಸರ್ ಹೇಳ್ತಾ ಇದ್ದಾರೆ, ಏನು ಬೇಕೋ ಅದನ್ನ ತಗೊಳ್ಳಿ, ಸುಮ್ಮನೆ ತೊಗೊಂಡೋಗ್ಬಿಟ್ಟು ದುಡ್ಡನ್ನು ವೇಸ್ಟ್ ಮಾಡೋದು ಬೇಡ, ನಿಮ್ಮದೇ ದುಡ್ಡು ವೇಸ್ಟ್ ಆಗೋದು ಬೇಡ ಅಂತ ಸರ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಈ ಶೋರೂಮ್ ನಾವೆಲ್ಲಿದ್ದೀವಿ, ಇದು ಯಾವಾಗ ಓಪನ್ ಮಾಡಿದ್ದು, ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ, ಲೋಕಲ್ ಆಗಿರೋರಿಗೆ ಗೊತ್ತಾಗ್ಲಿ ಆ ಥರ ಹೇಳಿ. 2018 ನಲ್ಲಿ ನಾವು ಈ ಶೋರೂಮ್ ಓಪನ್ ಮಾಡಿದ್ದೀವಿ. ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಇದೆ. ಎಲ್ಲ ಬ್ರ್ಯಾಂಡ್ಸು ನಿಮಗೆ
ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. 80% ಪ್ರೆಸ್ಟೀಜ್ ಐಟಮ್ ಸಿಗುತ್ತೆ, 20% ನಿಮಗೆ ಎಲ್ಲಾ ಬ್ರ್ಯಾಂಡು ಸಿಗುತ್ತೆ. ನೇಮ್ ಇಟ್, ಎಲ್ಲಾ ಬ್ರ್ಯಾಂಡು ನಮ್ಮ ಹತ್ರ ಇದೆ. ಲೊಕೇಶನ್ ಹೇಳಿ ಸರ್, ಎಲ್ಲಿದೆ ಸರ್? ಇದು ಎಕ್ಸಾಕ್ಟ್ಲಿ ಬಾಗ್ಲೂರ್ ಕ್ರಾಸ್ ನಲ್ಲಿ ರೇವಾ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಸರ್. ದೊಡ್ಡ ಯೂನಿವರ್ಸಿಟಿ ರೇವಾ ಯೂನಿವರ್ಸಿಟಿ. ರೇವಾ ಯೂನಿವರ್ಸಿಟಿ ಸರ್ಕಲ್ ನಲ್ಲಿ ಇದೆ. ಅಲ್ಲಿ ಸಪ್ತಗಿರಿ ಕಾಂಪ್ಲೆಕ್ಸ್ ಅಂತ ಇದೆ ಸರ್. ಅಲ್ಲಿ B1 B2 ಅಂತ ಶಾಪ್ ನಂಬರ್ ಇದು. ಸೊ ವೀಕ್ಷಕರೇ, ಇದು ಲೋಕಲ್ ಅವರಿಗೆ, ಇಲ್ಲಿಂದ ಬರೋರಿಗೆ, ಗೊತ್ತಿರೋರಿಗೆ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ, ಲೊಕೇಶನ್ ಅಂತೂ ನಾನು ಕೊಟ್ಟೇ ಇರ್ತೀನಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಲೊಕೇಶನ್ ಇರುತ್ತೆ, ಈಸಿಯಾಗಿ ನೀವು ಬರ್ಬೋದು ಸರ್. ಇವಾಗ ಬರೋರಿಗೆ ಮೇನ್ ಆಗಿ ಬೇಕಾಗಿರೋದು ಇಲ್ಲಿ ಏನ್ ಸಿಗುತ್ತೆ, ನಮಗೆ ಏನಕ್ಕೋಸ್ಕರ ನಾವು ಬರಬೇಕು ಅಂತ ಹೇಳ್ಬಿಟ್ಟು ಕ್ಯಾಟಗರಿ ವೈಸ್ ಹೇಳಿ. ತಮ್ಮ ಹತ್ರ ಏನೇನ್ ಸಿಗುತ್ತೆ ಸರ್ ಐಟಮ್ಸ್? ಸರ್, ಕಿಚನ್ ಅಪ್ಲಯನ್ಸಸ್. ಒಂದು ಮನೆಯಲ್ಲಿ ಒಬ್ರು ಹೊಸ ಮನೆ ಕಟ್ತಾ ಇರ್ತಾರೆ, ಅವ್ರಿಗೆ ಫಸ್ಟ್ ಬೇಕಾಗಿರೋದೆ ಹಾಲ್ ಕಾಸೋದಕ್ಕೆ ಸ್ಟವ್ ಬೇಕು. ಕರೆಕ್ಟ್. ಹೊಸ ಮನೆ ಅಂತ ಹೊಸ ಸ್ಟವ್ ಬೇಕು. ಹೊಸ ಸ್ಟವ್ ನಮ್ಮ ಹತ್ರ ಸಿಗುತ್ತೆ. ಚಿಮ್ನಿ ಸಿಗುತ್ತೆ. ಈಗ ಒಂದು ಚಿಮ್ನಿ ಸೇಲ್ ಮಾಡ್ತೀವಿ ಅಂದ್ರೆ ನಾವು ಹಂಗೆ ಫೋನ್ ಮಾಡಿ ಸರ್ ಇದು ಬೇಕಾ, ಇದು ಕೊಡ್ತೀನಿ ಸರ್, ಹಂಗೆ ಸೇಲ್ ಮಾಡಲ್ಲ. ನಿಮ್ಮ ಮನೆಯಲ್ಲಿ ಏನು ವುಡ್ ವರ್ಕ್ ಮಾಡಿದ್ರಿ, ಎಷ್ಟು ಸ್ಪೇಸ್ ಇದೆ, ಅವ್ರ ಮನೆಯಲ್ಲಿ ಹೋಗಿ ನಾವು ನೋಡ್ತೀವಿ ಎಷ್ಟು ಸ್ಪೇಸ್ ಇದೆಯೋ ಅದಕ್ಕೆ ಏನು ಚಿಮ್ನಿ ಕರೆಕ್ಟ್ ಇರುತ್ತೆ. ಈಗ ಮ್ಯಾನ್ಯಲ್ ಚಿಮ್ನಿ ಇದೆ, ನಿಮಗೆ ಆಟೋಮೆಟಿಕ್ ಚಿಮ್ನಿ ಇದೆ, ಡಿಸೈನರ್ಸ್ ಚಿಮ್ನೀಸ್ ಇರುತ್ತೆ. ಏನು ಚಿಮ್ನಿ ಕರೆಕ್ಟ್ ಫಿಟ್ ಆಗುತ್ತೋ ಆ ಚಿಮ್ನಿ ನಾವು ಹೇಳ್ತೀವಿ. ಆಮೇಲೆ ಒಂದೊಂದು ಮನೆಯಲ್ಲಿ ಕುಕ್ವೇರ್ ಬೇಕಾಗುತ್ತೆ. ಫ್ರೈ ಪ್ಯಾನು, ಕಡಾಯಿ, ದೋಸೆ ತವ ಎಲ್ಲರ ಮನೆಯಲ್ಲಿ ಇರಬೇಕು. ಕುಕ್ಕರ್ಸು, ಸ್ಟೀಲ್ ಕುಕ್ಕರ್ಸ್ ಕೇಳ್ತಾರೆ, ಅಲ್ಯೂಮಿನಿಯಂ ಕುಕ್ಕರ್ಸ್ ಕೇಳ್ತಾರೆ, ಅನಡೈಸ್ ಕುಕ್ಕರ್ಸ್ ಕೇಳ್ತಾರೆ. ಅದು ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಮಿಕ್ಸಿ, ವೆಟ್ ಗ್ರೈಂಡರ್, ಇದೆಲ್ಲ ಸ್ಟಾಕ್ಸ್ ಎಲ್ಲದು ಸಿಗುತ್ತೆ. ಓವನು ಸಿಗುತ್ತೆ, OTGನೂ ಸಿಗುತ್ತೆ, ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ಕಿಚನ್ಗೆ ಏನ್ ಬೇಕು, ಹೊಸದಾಗಿ ಯಾರ್ಯಾರು ಮನೆ ಕಟ್ತಾ ಇದ್ರೆ ನನ್ನ ಚಾನಲ್ ನೋಡ್ಬಿಟ್ಟು ತುಂಬಾ ಜನ ಮನೆ ಕಟ್ತಾ ಇರ್ತೀರಾ. ಹೊಸದಾಗಿ ಮನೆ ಕಟ್ಟಿದ್ರೆ ನಿಮ್ಮ ಮನೇಲಿ ಏನು ತರಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಇಲೈಟ್ ಕಿಚನ್ ಸ್ಟೋರ್ಗೆ ಬನ್ನಿ. ಆರಾಮಾಗಿ ಇಲ್ಲಿ ಪ್ರತಿಯೊಂದು ಚಿಕ್ಕ ಸ್ಮಾಲ್ ಬಟ್ಲಿಂದ ಹಿಡಿದು ದೊಡ್ಡದು ಚಿಮ್ನಿವರೆಗೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ಇಲ್ಲೇ ಪರ್ಚೇಸ್ ಮಾಡಬಹುದು. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ನ್ಯೂ ಹೋಮ್ ಅಂತ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ನ್ಯೂ ಹೋಮ್ ಅಷ್ಟೇ ಅಲ್ಲ, ಓಲ್ಡ್ ಹೋಮ್ ಅವ್ರಿಗೂ ಅಷ್ಟೇ. ಯಾಕಂತಂದ್ರೆ ಎಕ್ಸ್ಚೇಂಜ್ ಆಫರ್ ಎಲ್ಲ ಮಸ್ತ್ ಆಗಿದೆ, ನಾನು ಅದ್ರ ಬಗ್ಗೆ ಹೇಳಲ್ಲ, ಸರ್ ಹೇಳ್ಕೊಡ್ತಾರೆ. ಸರಿ, ಇವಾಗ ನೆಕ್ಸ್ಟ್ ಬರುವಂತದ್ದು ಈ ಇಲೈಟ್ ಸ್ಟೋರ್ಗೆ ಯಾಕೆ ಬರ್ಬೇಕು ನಮ್ಮ ವೀಕ್ಷಕರು ಅಂತ? ಎಲೈಟ್ ಅಂತ ನೀವು ಒಂದು ಹೇಳ್ತೀರಿ ಇಲ್ವಾ, ಆ ವರ್ಡ್ ಏನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲೈಟ್ ನಮ್ಮ ಹತ್ರ ಇರೋ ಪ್ರಾಡಕ್ಟ್ ಎಲ್ಲ ಎಲೈಟ್ ಪ್ರಾಡಕ್ಟ್ಸೇ ಕೊಡ್ತೀವಿ. ನಾನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡಲ್ಲ. ಇನ್ನೊಂದು ಒಂದೊಂದು ಪ್ರಾಡಕ್ಟು ವಾರಂಟಿ ಇರಬೇಕು. ವಾರಂಟಿ ಇದ್ರೇನೆ ನಾವು ಆ ಬ್ರ್ಯಾಂಡ್ ಹತ್ರ ಪ್ರಾಡಕ್ಟ್ ತಗೊಂಡು ಸೇಲ್ ಮಾಡ್ತೀವಿ. ವಾರಂಟಿ ಇಲ್ಲ ಅಂದ್ರೆ ಸೇಲ್ ಮಾಡಲ್ಲ, ಅದು ಇಂಪಾರ್ಟೆಂಟ್. ಸೊ ಬೇಸಿಕಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಕ್ವಾಲಿಟಿ ಬ್ರ್ಯಾಂಡು ನೀವು ಹೇಳಿದನೆ ಕ್ವಾಲಿಟಿ ಗೊತ್ತಾಗುತ್ತೆ ಅಲ್ವಾ. ಪ್ರೆಸ್ಟೀಜ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ. ಓಕೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ, ಇಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ನೀವು ಬೇರೆ ಕಡೆ ಹೋದ್ರೆ ಒಂದು ಕುಕ್ಕರ್ ಅಲ್ಲಿ ನಿಮ್ಗೆ ಜಾಸ್ತಿ ಅಂದ್ರೆ 4 ವೇರಿಯಂಟ್ ಸಿಗ್ಬೋದು, 5 ವೇರಿಯಂಟ್ ಸಿಗ್ಬೋದು. ಆದ್ರೆ ಇಲ್ಲಿ ನಿಮ್ಗೆ 20-30 ವೇರಿಯಂಟ್ ಸಿಗುತ್ತೆ. ಅದೇ ರೀತಿಯಲ್ಲಿ ಚಿಕ್ಕ ಪುಟ್ಟ ಪ್ರಾಡಕ್ಟ್ಗಳು, ಸ್ಮಾಲ್ ಪ್ರಾಡಕ್ಟ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಎಲ್ಲ ಕಡೆ ಎಷ್ಟೊಂದು ಪ್ರಾಡಕ್ಟ್ ಅವೈಲೇಬಲ್ ಇರೋದಿಲ್ಲ. ಮಿಕ್ಸಿ ಜಾರಿಂದ ಹಿಡಿದು, ಸೌಟಿಂದ ಹಿಡಿದು, ಸ್ಕ್ರಬ್ಬರ್ ಇಂದ ಹಿಡಿದು, ಚಿಮ್ನಿಯಿಂದ ಹಿಡಿದು ಏನ್ ಬೇಕು ನಿಮ್ಗೆ ಪ್ರತಿಯೊಂದರಲ್ಲೂ ಮಲ್ಟಿಪಲ್ ಆಪ್ಷನ್ಸ್, ಮಲ್ಟಿಪಲ್ ಚಾಯ್ಸಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಫ್ಯಾಮಿಲಿ ಜೊತೆ ಬಂತಂದ್ರೆ ಇದು ಬೇಕಾ, ಅದು ಬೇಕಾ, ಯಾವ್ದು ಬೇಕೋ ಕರೆಕ್ಟ್ ಆಗಿ ಚೂಸ್ ಮಾಡಿ ತಗೊಂಡು ಹೋಗ್ಬೋದು. ಜೊತೆಯಲ್ಲಿ ಸರ್ ಅಂತ ನಿಮಗೆ ಗೈಡ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಇದು ನಿಮ್ಮ ಮನೆಗೆ ಸೂಟ್ ಆಗುತ್ತೋ ಇಲ್ವೋ. ಒಂದು ವಾಟರ್ ಪ್ಯೂರಿಫೈರ್ ತಗೊಂಡು ಹೋಗ್ತೀರಾ, ಈ ವಾಟರ್ ಪ್ಯೂರಿಫೈರ್ ನಿಮಗೆ ಬೇಕಾಗುತ್ತೋ ಇಲ್ವೋ, ಪ್ರತಿಯೊಂದನ್ನು ಕೂಡ ಸರ್ ತಿಳಿಸ್ಕೊಡ್ತಾರೆ. ಇದು ಫ್ಯಾಮಿಲಿ ಜೊತೆ ಬನ್ನಿ, ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ, ಆರಾಮಾಗಿ ಫ್ಯಾಮಿಲಿ ಜೊತೆ ಓಡಾಡಿ, ಸರ್ ಜೊತೆ ಓಡಾಡ್ಬಿಟ್ಟು ನಿಮ್ಮ ಫ್ಯಾಮಿಲಿಗೆ ಏನೇನ್ ಬೇಕೋ ಎಲ್ಲರನ್ನು ಫುಲ್ ಪ್ಯಾಕೇಜಸ್ ಅನ್ನ ತಗೊಬಹುದು. ಸರಿ, ಇವಾಗ ಒಂದು ಕೆಲಸ ಮಾಡೋಣ, ನಮ್ಮ ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ಒಂದು ರೌಂಡ್ ಯಾಕೆ ನಿಮ್ ಶಾಪ್ ಅನ್ನ, ಶೋರೂಮ್ ಅನ್ನ ತೋರಿಸ್ಕೊಂಡ್ ಬಂದ್ಬಿಡ್ಬಾರ್ದು ವೀಕ್ಷಕರಿಗೆ? ವಿಡಿಯೋ ಒಳಗೆ ಹೋಗೋ ಮುಂಚೆ ಏನೇನು ಆಫರ್ಸ್ ಇಲ್ಲಿದೆ ನಾನು ಹೇಳ್ಬಿಡ್ತೀನಿ. ನಮ್ಮ ಹತ್ರ ಎಕ್ಸ್ಚೇಂಜ್ ಆಫರ್ಸ್ ಇದೆ, ಕಾಂಬಿ ಆಫರ್ಸ್ ಇದೆ, ಆಮೇಲೆ ಡಿಸ್ಕೌಂಟ್ ಸೇಲ್ಸು ಇದೆ ಸರ್. ಒಂದು ಕೆಲಸ ಮಾಡೋಣ, ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ, ಎಲ್ಲೆಲ್ಲಿ ಆಫರ್ಗಳು ಬರ್ತಾ ಹೋಗುತ್ತೆ ಹಾಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಇದರಲ್ಲಿ ಆಫರ್ ಇದೆ, ಇದರಲ್ಲಿ ಏನ್ ಕಾಂಬೋ ಇದೆ, ಹೇಗೋ ಕಾಂಬೋ ಎಲ್ಲ ಇಟ್ಬಿಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೆ ಕಾಂಬೋ ಎಲ್ಲ ತೋರಿಸ್ಬಿಡಿ. ಓಕೆನಾ? ಬನ್ನಿ ಸರ್, ಹೋಗೋಣ, ನೋಡ್ಕೊಂಡ್ ಬಂದ್ಬಿಡೋಣ. ಸರ್, ಮೊದಲಾಗಿ ಏನ್ ನೋಡ್ತಾ ಇದೀವಿ ನಾವು? ಕುಕ್ಕರ್ಸ್ ಹೇಳಿ ಸರ್. ಈಗ ನೀವು ರೈಟ್ಲಿ ಸೈಡ್ ನೀವು ಏನ್ ಹೇಳಿದ್ರಿ ಅಂತ ತುಂಬಾ ವೆರೈಟೀಸ್ ಇದೆ ಕುಕ್ಕರ್ ನಲ್ಲಿ ಅಂತ ಹೇಳಿದ್ರಿ. ಹೌದು. ಪ್ರೆಸ್ಟೀಜ್ ನಲ್ಲಿ ನೋಡಿದ್ರೆ ನಿಮ್ಗೆ ತುಂಬಾ ಡಿಫ್ರೆಂಟ್ ಕುಕ್ಕರ್ಸ್ ಇದೆ ಸರ್. ಒಂದು ಅಲ್ಯೂಮಿನಿಯಂ ನಲ್ಲಿ ಕುಕ್ಕರ್ ಇದೆ ನಿಮ್ಗೆ, ಆಮೇಲೆ ಅನಡೈಸ್ ನಲ್ಲಿ ಕುಕ್ಕರ್ ಇದೆ, ಸ್ಟೀಲ್ ನಲ್ಲಿ ಕುಕ್ಕರ್ ಇದೆ, ಆಮೇಲೆ ಟ್ರೈಪ್ಲೈ ನಲ್ಲಿ ಕುಕ್ಕರ್ ಇದೆ. ಇನ್ನೊಂದು ಎಲ್ಲ ವೆರೈಟೀಸ್ ನಲ್ಲಿನೂ ನಿಮ್ಗೆ ಟಾಲ್ ಬಾಡಿ ಅಂತ ಒಂದು ಮಾಡೆಲ್ಸ್ ಇರುತ್ತೆ. ಇದೆಲ್ಲ ಟಾಲ್ ಬಾಡೀಸ್ ಸರ್. ಇದು ಪ್ಯಾನ್ ಟೈಪ್ ಸರ್, ಪ್ಯಾನ್ ಟೈಪ್ ಅಲ್ಲಿ ಬರುತ್ತೆ. ಪ್ಯಾನ್ ಟೈಪ್ ನಲ್ಲಿ ಇದು ಹಂಡಿ ಟೈಪ್, ಹಂಡಿ ತರ ಬರುತ್ತೆ. ಸೊ ಇಷ್ಟು ಪ್ಯಾಟರ್ನ್ಸ್ ಇದೆ. ಸ್ಟೀಲ್ ನಲ್ಲಿನೂ ಇದೆ, ಅಲ್ಯೂಮಿನಿಯಂ ನಲ್ಲಿನೂ ಇದೆ, ಅನಡೈಸ್ ನಲ್ಲಿನೂ ಇದೆ. ಇದು ವಾಲ್ ಟೈಪ್ ಅಂತ ಹೇಳ್ತೀವಿ. ವಾಲ್ ಟೈಪ್ ಹಿಂಗಿರುತ್ತೆ ನಿಮ್ಗೆ. ಇದರಲ್ಲಿ ರೈಸ್, ದಾಲ್ ಎಲ್ಲ ಮಾಡಕ್ಕಾಗತ್ತೆ. ನೀವು ಬಿರಿಯಾನಿ ಮಾಡೋದಕ್ಕೂ ಯೂಸ್ ಮಾಡಕ್ಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ, ನಾವು ಕುಕ್ಕರ್ ಯೂಸ್ ಮಾಡೋ ಟೈಮ್ ನಲ್ಲಿ
ಲೋ ಫ್ಲೇಮ್ ಮೀಡಿಯಂ ಫ್ಲೇಮ್ ನಲ್ಲೇ ಯೂಸ್ ಮಾಡಬೇಕು ಸರ್. ಎಲ್ಲಾ ಜನರು ಏನ್ ಮಾಡ್ತಾರೆ, ಅಲ್ಯೂಮಿನಿಯಂ ಕುಕ್ಕರ್ ನಲ್ಲಿ ಹೈ ಫ್ಲೇಮ್ ನಲ್ಲಿ ಯೂಸ್ ಮಾಡ್ತಾರೆ, ಅದೇ ತರ ಸ್ಟೀಲ್ ನಲ್ಲಿನೂ ಯೂಸ್ ಮಾಡ್ತಾರೆ. ಬಟ್ ಈಗ ತುಂಬಾ ಜನ ಬಂದು ಅಲ್ಯೂಮಿನಿಯಂ ಇಂದ ಸ್ಟೀಲ್ ಕನ್ವರ್ಟ್ ಆಗ್ತಾ ಇದ್ದಾರೆ. ಲೋ ಫ್ಲೇಮ್ ಅಂಡ್ ಮೀಡಿಯಂ ಫ್ಲೇಮ್ ನಲ್ಲಿ ಯೂಸ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಕುಕ್ಕರ್ ಅಂತ ಕೇಳಿದೆ ಸ್ಟೀಲ್. ನನ್ಗೆ ಸ್ಟೀಲ್ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಟ್ರೈಪ್ಲೈ ಯೂಸ್ ಮಾಡಕ್ಕಾಗತ್ತೆ. ಟ್ರೈಪ್ಲೈ ಬಂದು 3 ಲೇಯರ್ಸ್ ಕುಕ್ಕರ್ ಸರ್. ಇದು 3 ಲೇಯರ್ಸ್ ಇರುತ್ತೆ. ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್ ಕುಕ್ಕರ್. ಫಾಸ್ಟೆಸ್ಟ್ ಮೂವಿಂಗ್ ಇದು ಟ್ರೈಪ್ಲೈ ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್. ಇದರಲ್ಲಿ ನಿಮಗೆ 2 ಲೀಟರ್ 3 ಲೀಟರ್ 3.5 ಆಮೇಲೆ 5 ಲೀಟರ್ ಕುಕ್ಕರ್ಸ್ ಇದೆ. ಇದು ಇನ್ನೊಂದು ಇದು ಏನೇನು ಕೇಳಿದೆ, ಸ್ವಚ್ ಕುಕ್ಕರ್ ಸರ್. ಇದು ಈಗ ಉಕ್ಕಿ ನೀರ್ ಬಂದ್ರೆ ಏನಾಗುತ್ತೆ, ಇಲ್ಲೇ ಇರುತ್ತೆ ನಿಮ್ಗೆ, ಇದ್ರೊಳಗೆ ಲೈಟ್ ಆಗ್ಬೋದು. ಹೌದಾ, ಬನ್ನಿ. ಇದರಲ್ಲಿ ಇನ್ನೊಂದು ವಿಚಾರ ಸರ್, ಪ್ರೈಸ್ ಎಲ್ಲ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್, ರೇಟ್ ಇಂದ ಸ್ಟಾರ್ಟ್ ಸರ್? ನಿಮ್ಗೆ 1.5 ಲೀಟರ್ ಕುಕ್ಕರ್ ಇಂದ ಇದೆ ಸರ್, ಅಪ್ ಟು 12 ಲೀಟರ್ ಕುಕ್ಕರ್ ಇದೆ. ಅಲ್ಯೂಮಿನಿಯಂ ನಲ್ಲಿ ಬೇಕಂದ್ರೆ 16 ಲೀಟರ್ 20 ಲೀಟರ್ ಕುಕ್ಕರ್ ಇದೆ. ಸ್ಟೀಲ್ ನಲ್ಲಿ ಅಪ್ ಟು 10 ಲೀಟರ್ ಇದೆ ಕುಕ್ಕರ್ ನಿಮ್ಗೆ. ಟ್ರೈಪ್ಲೈ ನಲ್ಲಿ ಅಪ್ ಟು 5 ಲೀಟರ್ ಇದೆ. ಪ್ರೈಸ್ ಬಗ್ಗೆ ನೀವು ಕೇಳಿದೆ, 2440 ಸ್ಟಾರ್ಟ್ ಆಗುತ್ತೆ 1.5 ಲೀಟರ್ ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ. ಅಲ್ಯೂಮಿನಿಯಂ ನಲ್ಲಿ ನೋಡಿದ್ರೆ ನಿಮ್ಗೆ 1600 1300 ಹಂಗೆ ಇರುತ್ತೆ ಸರ್. ಸರಿ. ಎಕ್ಸ್ಚೇಂಜ್ ಆಫರ್ ಸರ್, ಒನ್ ಆಫ್ ದಿ ಬೆಸ್ಟ್ ಆಫರ್ ಅಂತ ಕೇಳಿದೆ ಎಕ್ಸ್ಚೇಂಜ್ ಆಫರ್. ತುಂಬಾ ಸುಮಾರು ಜನ ಏನ್ ಮಾಡ್ತಾರೆ, ಮನೆಯಲ್ಲಿ ಹಳೆ ಕುಕ್ಕರ್ಸ್ ಇರುತ್ತೆ, ಹಳೆ ಫ್ರೈ ಪ್ಯಾನ್ಸ್ ಇರುತ್ತೆ, ತುಂಬಾ ಕುಕ್ವೇರ್ಸ್ ಇಟ್ಕೊಂಡಿರ್ತಾರೆ. ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಬ್ಯಾಂಗ್ಳೂರ್ನಲ್ಲಿ ಎಕ್ಸ್ಚೇಂಜ್ ಆಫರ್ ಹಾಕಿದೀವಿ ಸರ್. ಸರಿ. ನಿಮ್ಮ ಹತ್ರ ಒಂದು ಕುಕ್ಕರ್ ಇದೆಯಾ, ಕುಕ್ಕರ್ ತಗೊಂಡ್ಬಂದು ಕೊಟ್ಟು ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ ಅಪ್ ಟು 29% ಸರ್. ತುಂಬಾ ಟೈಮ್ ನಲ್ಲಿ ಏನಾಗುತ್ತೆ, ಎಲ್ಲರೂ ಬಂದು ನಮ್ಗೆ 30% 35% ಎಕ್ಸ್ಚೇಂಜ್ ಅಲ್ಲಿ ಬೇಕು ಕುಕ್ಕರ್ಗೆ ಅಂತಾರೆ. ನಾನು ಕರೆಕ್ಟಾಗಿ ಹೇಳ್ಬಿಡ್ತೀನಿ, 3 ಲೀಟರ್ ಕುಕ್ಕರ್ ನಿಮ್ಮ ಹತ್ರ ಇದೆಯಂತೆ 22% ಸಿಗುತ್ತೆ. 5 ಲೀಟರ್ ಕುಕ್ಕರ್ ಇದ್ರೆ 25% ಸಿಗುತ್ತೆ. 10 ಲೀಟರ್ ಕುಕ್ಕರ್ ನೀವು ಕೊಟ್ರೆ 29% ಸಿಗುತ್ತೆ. 29% ವರ್ಗೂ ಇದೆ. ಡೈರೆಕ್ಟ್ 29% ಏನು ಬರುತ್ತೋ ಅದೇ ಕೊಟ್ಬಿಡ್ತೀವಿ. ನೆಕ್ಸ್ಟ್ ಏನ್ ನೋಡ್ತಾ ಇದ್ದೀವಿ ಸರ್ ಇವಾಗ? ಸರ್ ಕುಕ್ ವೇರ್ಸ್ ನೋಡೋಣ ಸರ್. ಕುಕ್ ವೇರ್ಸ್. ಕುಕ್ ವೇರ್ಸ್ ಅಂದ್ರೆ ನಿಮ್ಗೆ ಫ್ರೈ ಪ್ಯಾನು ಸಿಗುತ್ತೆ, ದೋಸೆ ಪ್ಯಾನು ಸಿಗುತ್ತೆ, ಆಮೇಲೆ ಕಡಾಯು ಸಿಗುತ್ತೆ ಸರ್. ಕಡಾಯು ಸಿಗುತ್ತೆ. ಸ್ಟೀಲ್ ನಲ್ಲಿ ಇದೆ, ನಾನ್ ಸ್ಟಿಕ್ ನಲ್ಲಿ ಇದೆ, ಟ್ರೈಪ್ಲೈ ನಲ್ಲಿನೂ ಇದೆ. ಎಷ್ಟೆಷ್ಟು ಲೀಟರ್ ಕೆಪಾಸಿಟಿ ಇದೆಲ್ಲ ಅವೈಲೇಬಲ್ ಇದೆ ಇದರಲ್ಲಿ ಸರ್? ನಿಮ್ಗೆ ಫ್ರಮ್ 0.5 ಲೀಟರ್ ಟು ಅಪ್ ಟು 6 ಲೀಟರ್ಸ್ ಇದೆ ಕಡಾಯಿಸ್ಗಳೆಲ್ಲ ಅವೈಲೇಬಲ್ ಇದೆ. ಅಂಡ್ ಕಡಾಯಿಸ್ಗಳ ರೇಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಹೇಳಿ ಸರ್ ನಮಗೆ. ಸರ್ ಕಡಾಯಿಸ್ ಎಲ್ಲ ನಿಮ್ಗೆ 1300 1500 MRP ಎಲ್ಲ ನಿಮ್ಗೆ 2000 ಇರುತ್ತೆ. ಬೇಸ್ಡ್ ಆನ್ MRP ನೀವು ಏನು ಹಳೆ ಪ್ರಾಡಕ್ಟ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡೆಡ್ ಸರ್. ಈಗ ಒಂದು ದೋಸೆ ತವ ಕೊಟ್ಟು ನೀವು ಫ್ರೈ ಪ್ಯಾನ್ ಇಲ್ಲ ಕಡಾಯಿ ಏನಾದ್ರು ಬೇಕಂದ್ರೆ ನಿಮ್ಗೆ 30% ಸಿಗುತ್ತೆ. ಇದ್ರ ಮೇಲೆ ಎಕ್ಸ್ಚೇಂಜ್ ಇದೆ ನಮಗೆ. ಎಕ್ಸ್ಚೇಂಜ್ ಇದೆ ಎಲ್ಲ ಪ್ರಾಡಕ್ಟ್ಸ್, ಪ್ರತಿ ಒಂದು ಪ್ರಾಡಕ್ಟ್ ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ ಅನ್ನು ಸಿಗುತ್ತೆ. ಇಲ್ಲಿ ಸಿಗಲ್ಲ ಇದು. ಆಲ್ ಓವರ್ ಇಂಡಿಯಾ ಎಲ್ಲಿ ನೋಡಿದ್ರು ಲೈಟ್ ಅಲ್ಲಿ ಮಾತ್ರ ಅಂತ 35% ಅಪ್ ಟು 35% ಆನ್ ಕುಕ್ವೇರ್ಸ್. ಗಳು ಅವೈಲೇಬಲ್ ಇದೆ. ಕೆಟಲ್ಸ್ ನೋಡೋಣ ಸರ್. ಈಗ ಪ್ರೆಸ್ಟೀಜ್ ಕೆಟಲ್ಸ್ ಇದೆ. ಪ್ರೆಸ್ಟೀಜ್ ಕೆಟಲ್ಸ್ ಪ್ರತಿ ಒಂದು ಮಾಡೆಲ್ಸ್ ಇದೆ. ನಿಮ್ಗೆ ಅಪ್ ಟು 40% ಆನ್ ಎಕ್ಸ್ಚೇಂಜ್ ಸಿಗುತ್ತೆ. ಕಾಸ್ಟ್ ವೈಸ್ ಕಾಸ್ಟ್ ಹೇಳ್ತಾ ಹೋಗಿ ಏನ್ ಕಾಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ? 1.5 ಲೀಟರ್ ಬಂದು ನಿಮಗೆ 799 ಸಿಗುತ್ತೆ. 1445 MRP ಆನ್ ಎಕ್ಸ್ಚೇಂಜ್ 799 ಸಿಗುತ್ತೆ. 799 ಗೆ ಕೂಡ ಸಿಗ್ತಾ ಇದೆ. ಆಲ್ಮೋಸ್ಟ್ ಅದು 45% ಬರುತ್ತೆ ನಿಮಗೆ. ಸೂಪರ್ ಸರ್. ಅದು ಪ್ಲಸ್ ಇದಕ್ಕೂ ಎಕ್ಸ್ಚೇಂಜ್ ಏನಾದ್ರು ತಗೊಂತೀರಾ ಸರ್? ಇದು ನಿಮ್ ಹಳೆ ಕೆಟಲ್ ಕೊಟ್ಟರು ತಗೊಳ್ತೀವಿ, ಒಂದು ಫ್ರೈ ಪ್ಯಾನ್ ಕೊಟ್ಟರು ತಗೊಳ್ತೀವಿ, ಒಂದು ಕಡಾಯಿ ಕೊಟ್ಟರು ಎನಿಥಿಂಗ್ ಟು ಎನಿಥಿಂಗ್. ಸೂಪರ್ ಸರ್ ಅದು ಆಕ್ಚುಲಿ. ಆಮೇಲೆ ಟೋಸ್ಟರ್ ಕೂಡ ಅವೈಲೇಬಲ್ ಇದೆ. ಟೋಸ್ಟರ್ ಇದೆ ಸರ್. ಟೋಸ್ಟರ್ 30% ಬರುತ್ತೆ. ಟೋಸ್ಟರ್, ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಇದೆ. ಇದು ಗ್ರಿಲ್ ತರ ಮಾಡೋದು ಅಲ್ವಾ ಇದೆಲ್ಲ? ಓಕೆ ಸೂಪರ್ ಸರ್. ಅಂಡ್ ಮೇಲ್ಗಡೆ ನಾವೇನ್ ನೋಡ್ತಾ ಇದೀವಿ, ಇದು 35% ಸಿಗುತ್ತೆ ಸರ್. ರೈಸ್ ಕುಕ್ಕರ್ಸ್, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್. ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್. ಓಕೆ ವೀಕ್ಷಕರೇ ನೋಡಬಹುದು, ಇದು ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್. ಇದೇನ್ ಸರ್ ಇದು? ಇದು ಮಲ್ಟಿ ಕುಕ್ಕರ್ ಅಂತ ಹೇಳ್ತೀವಿ ಸರ್. ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಈಗ ಇದು. ಓಕೆ. ಇದರಲ್ಲಿ ನೀವು ಹಾಲ್ ಕಾಸೋದು ಆಗುತ್ತೆ, ಅಡಿಗೆ ಮಾಡೋದಕ್ಕೂ ಆಗುತ್ತೆ, ನಿಮ್ಗೆ ಎಗ್ ಬಾಯ್ಲ್ ಮಾಡಕ್ಕಾಗತ್ತೆ, ಇಡ್ಲಿನೂ ಮಾಡಕ್ಕಾಗತ್ತೆ, ಎಲ್ಲದೂ ಮಾಡಬಹುದು ಇದರಲ್ಲಿ. ಇದು ಸ್ಟೀಮರ್ ಸರ್. ಓಕೆ ಓಕೆ. ಈಗ ಇದರಲ್ಲಿ ರೈಸ್ ಮಾಡ್ತೀರಿ, ಮೇಲೆ ವೆಜಿಟೇಬಲ್ ಸ್ಟೀಮ್ ಆಗುತ್ತೆ ನಿಮ್ಗೆ. ಓಕೆ 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 ಓಕೆ. 2 in 1 ಅಂತ ಹೇಳ್ತೀವಿ. ಮಲ್ಟಿಪಲ್ ಥಿಂಗ್ಸ್ ಯು ಕ್ಯಾನ್ ಡೂ ಸರ್. ಸರ್ ಇದು 2895 ಸರ್ MRP. 2895 ಜೊತೆಲಿ ಇದಕ್ಕೆ ಎಕ್ಸ್ಚೇಂಜ್ ಆಫರ್ ಇದೆ. ಎಕ್ಸ್ಚೇಂಜ್ ಇದೆ. ಎಕ್ಸ್ಚೇಂಜ್ 30 to 33% ಸಿಗುತ್ತೆ. 33% ಸಿಗುತ್ತೆ ಸರ್. ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ಗಳು ಯಾವ ರೇಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ನಿಮ್ಗೆ 3045 1 ಲೀಟರ್ ಸರ್. ಇದಕ್ಕೆ 35% ಆನ್ ಎಕ್ಸ್ಚೇಂಜ್. ಆನ್ ಎಕ್ಸ್ಚೇಂಜ್ ಕೂಡ ಇದೆ. ವೀಕ್ಷಕರೇ ಏನೇನಿದೆ ತಗೊಂಬನ್ನಿ, ಡೆಫಿನೆಟ್ಲಿ ಒಳ್ಳೊಳ್ಳೆ 1.5 ಲೀಟರ್ 3195 MRP, 35% ಆನ್ ಎಕ್ಸ್ಚೇಂಜ್. ಬನ್ನಿ ಸರ್, ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಹಾಗೆ ಸರ್? ಗ್ರೈಂಡರ್ ನೋಡೋಣ ಸರ್. ಗ್ರೈಂಡರ್ ವಿಜಯಲಕ್ಷ್ಮಿ ಗ್ರೈಂಡರ್ ನೋಡ್ತಾ ಇದೀವಿ ಸರ್. ವಿಜಯಲಕ್ಷ್ಮಿ ಗ್ರೈಂಡರ್ ತುಂಬಾ ಜನ ಲೈಕ್ ಮಾಡೋದು ಏನಂತ ಕೇಳಿದೆ, 0.5 ಲೀಟರ್. ಓಹ್, 0.5 ಲೀಟರ್ ಗ್ರೈಂಡರ್. ಅರ್ಧ ಲೀಟರ್ ಇಂದ ಕೂಡ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹತ್ರ ಅಲ್ವಾ? ಶಿಖರೆ ನೋಡ್ಬೋದು. ವಾವ್,
0.5 ಲೀಟರ್ ಏನಕ್ಕೆ ಇಟ್ಟಿದ್ರೆ ಅಂತ ತುಂಬಾ ಜನ ಫಾರಿನ್ಗೆ ಹೋಗ್ತಾರೆ, ಪರ್ಟಿಕ್ಯುಲರ್ಲಿ US ಹೋಗೋರು, ಕೆನಡಾ ಹೋಗೋರು, ಸಿಂಗಾಪುರ್ ಹೋಗೋರು, ಶ್ರೀಲಂಕಾ ಹೋಗೋರಿಗೆ ಗ್ರೈಂಡರ್ ನಿಮ್ಗೆ 110 ವೋಲ್ಟ್ಸ್ ನಲ್ಲಿ ಬೇಕಲ್ವಾ? ಇದು 110 ವೋಲ್ಟ್ಸ್ 110 ವೋಲ್ಟ್ಸ್ 110 ವೋಲ್ಟ್ಸ್ ಯೂಸ್ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ ಸಪರೇಟ್ ಇದೆ. ಸಪರೇಟ್. ಓಕೆ. ಫಾರಿನ್ ಗೆ ಬೇರೆ, ಇಂಡಿಯಾಗೆ ಬೇರೆ ಒಂದು ಸಪರೇಟ್ ಇದನ್ನ ಇಟ್ಬಿಟ್ಟಿದ್ದೀರಾ ನೀವು? ಓಕೆ, ಇದು ಓಪನ್ ಮಾಡಿ ತೋರಿಸಿ ಯಾವ ತರ ಅಂತ. ಓಕೆ, ನೋಡಿ, 1-2 ಫಿಂಗರ್ ನಲ್ಲಿ ನಾನು ತೆಗೆದು ಬಿಡಬಹುದು. ಓಕೆ. ಇಷ್ಟೇ ಚಿಕ್ಕದು, ಸಿಂಪಲ್ ಅಲ್ವಾ ಇದು? ಸಿಂಪಲ್. ಓಕೆ, ವಾಶ್ ಮಾಡೋದಕ್ಕೆ ಈಸಿ. ಕರೆಕ್ಟ್. ಇದು ಯಾರು ಯೂಸ್ ಮಾಡಕ್ಕಾಗತ್ತೆ ನೀವು ಕೇಳಿದ್ರೆ, ಇಬ್ಬರೇ ಇದಾರೆ ಮನೆಯಲ್ಲಿ, ಹೌದು, ಅವ್ರು ಯೂಸ್ ಮಾಡಕ್ಕಾಗತ್ತೆ. ಓಕೆ. ಸೆಕೆಂಡ್, ಏಜ್ಡ್ ಪೀಪಲ್ ಇರ್ತಾರೆ, ಹೌದು, ಅವರು ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸುತ್ತೆ. ಅಂಡ್ ಡಾಕ್ಟರ್ ಸ್ವಲ್ಪ ಜನವ್ರಿಗೆ ಹೇಳಿರ್ತಾರೆ ಸರ್, ಸರ್ಜರಿ ಮಾಡಿರ್ತಾರೆ, ತುಂಬಾ ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಅವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಇರುತ್ತೆ, ಬೆಸ್ಟ್ ಅಂತ ಹೇಳ್ತೀನಿ. ನಮ್ಮ ಹತ್ರ ಫಾಸ್ಟೆಸ್ಟ್ ಮೂವಿಂಗ್ ಕೇಳಿದೆ 0.5 ಲೀಟರ್ ವಿಜಯ್ ಲಕ್ಷ್ಮಿ. ನೋಡಿ, ಈಸಿಯಾಗಿ ತೆಗಿಬಹುದಲ್ವಾ? 0.5 ಲೀಟರ್ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ ಬಿಡಬಹುದು. ಸರ್, ಕಾಸ್ಟ್ ಏನಾಗುತ್ತೆ ಸರ್ ಇದು 0.5 ಲೀಟರ್? ಸರ್, ಇದು ನಿಮ್ಗೆ MRP 6395 ಸರ್, ನಿಮ್ಗೆ 4800 ಸಿಗುತ್ತೆ. 4800 ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಬಂದ್ಬಿಡೋಣ. ಹಾಗೆ ಇದು ಟಿಲ್ಟಿಂಗ್ ಮಾಡಲ್ ಅಲ್ವಾ? ಇದು ಟಿಲ್ಟಿಂಗ್ ಮಾಡೆಲ್ ಸರ್. ಓಕೆ. 2 ಲೀಟರ್ ಟಿಲ್ಟ್ ಮಾಡಬಹುದು. ಹಾಕೊಂಡ್ಬಿಟ್ಟು ಹಂಗೆ ಬೆಟರ್ ಹೊರಗಡೆ ತೆಗೆದು ಬಿಡಬಹುದು, ಮಸಾಲಾ ಅಥವಾ ಬೆಟರ್ ಗಳನ್ನ. ಇದರಲ್ಲಿ ಅಟ್ಯಾಚ್ಮೆಂಟ್ಸ್ ಏನೇನಿದೆ ಅಂತ ಕೇಳಿದ್ರೆ, ನೀವು ಆಟ ನೀಡ್ ಮಾಡಕ್ಕಾಗುತ್ತೆ, ಆಟ ನೀಡ್ ಮಾಡಬಹುದು. ಕೊಕೊನಟ್ ಇದು ಮಾಡಕ್ಕಾಗುತ್ತೆ ಸರ್, ಕೋಕೋನಟ್ ಸ್ಕ್ರಾಪರ್ ಆಟ ಎರಡೂ ಬರುತ್ತಲ್ವಾ ಇದ್ರೊಳಗಡೆ? ಎರಡೂ ಬರುತ್ತೆ. ಇದು ಆಕ್ಚುಲಿ 1.5 ಲೀಟರ್ ಟಿಲ್ಟಿಂಗ್ ಮಾಡೆಲ್. 1.5 ಲೀಟರ್ ಟಿಲ್ಟಿಂಗ್ ಮಾಡೆಲ್. ಕೆಳಗಡೆ ಏನ್ ನೋಡ್ತಾ ಇದ್ದೀವಿ? ಇಂಡಕ್ಷನ್ ಸರ್, ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟವ್ಸ್. ಸುಮಾರು ಜನ ಬಂದು ಈಗ ತಗೊಳ್ಳೋದು ಏನೇನು ಕೇಳಿದೆ, ಇಂಡಕ್ಷನ್ ಸ್ಟವ್. ಹೌದು, ಇದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ಸರ್. ಪ್ರೆಸ್ಟೀಜ್ ನಲ್ಲಿ ಆಲ್ಮೋಸ್ಟ್ ನಿಮ್ಗೆ 10-15 ಮಾಡೆಲ್ ಇದೆ. 15 ಮಾಡೆಲ್ ಇದೆ. 15 ಮಾಡೆಲ್ ಆನ್ ಇಂಡಕ್ಷನ್ ಸ್ಟವ್. ಓಕೆ. ಫಾಸ್ಟೆಸ್ಟ್ ಸೆಲ್ಲಿಂಗ್ ಇಂಡಕ್ಷನ್ ಸ್ಟವ್ಸ್ ಅಂತ ಕೇಳಿದೆ, ಪ್ರೆಸ್ಟೀಜ್ ಇಸ್ ಪ್ರೆಸ್ಟೀಜೇ ಸರ್. ನಮ್ಮನೇಲೂ ಪ್ರೆಸ್ಟೀಜ್ ಇದೆ. ಕರೆಕ್ಟ್. ಯು ಆರ್ ಮೈ ಕಸ್ಟಮರ್ ದೆನ್. ಕಾಸ್ಟ್ ವೈಸ್ ಹೇಳ್ಕೊಂಡು ಹೋಗ್ಬಿಡಿ. ಹಾಗೆ ಸರ್, ನಿಮ್ಗೆ ಫ್ರಮ್ 2000 ರೂಪೀಸ್ ಅಪ್ ಟು 4800 ಎಲ್ಲ ಮಾಡೆಲ್ಸ್ ಇದೆ ಸರ್. MRP ಮೇಲೆ ನಿಮ್ಗೆ ಎಕ್ಸ್ಚೇಂಜ್ ನಲ್ಲಿ 38% ಸಿಗುತ್ತೆ ಸರ್. ಇದು 38% ಸಿಗುತ್ತೆ. 38% ಆನ್ ಎಕ್ಸ್ಚೇಂಜ್. ನೀವು ಇಂಡಕ್ಷನ್ ಕುಕ್ಕರ್ ಕೊಟ್ರು ಸರಿ, ಕುಕ್ಕರ್ ಕೊಟ್ರು ಸರಿ, ಫ್ರೈ ಪ್ಯಾನ್ ಕೊಟ್ರು ಸರಿ, 38% ಸಿಗುತ್ತೆ. ಸೊ ಹೇಳಿ ಸರ್, ನಾವು ನೋಡ್ತಾ ಇರೋದು ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರ್ಸ್ ನೋಡ್ತಾ ಇದೀವಿ ಸರ್. ಎಲ್ಲ ಬ್ರ್ಯಾಂಡ್ಸ್ ಇದೆ, ಬಟ್ ಈಗ ನಾವು ನೋಡ್ತಾ ಇರೋದು ಪ್ರೆಸ್ಟೀಜ್. ಇದು 1000 ವಾಟ್ಸ್. ಇದು 1000 ವಾಟ್ಸ್ 6 ಜಾರ್ಸ್ ಬರುತ್ತೆ ನಿಮ್ಗೆ. ಓಕೆ, ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು. ಓಕೆ. ಇದೇನು ಜ್ಯೂಸರ್ ಇದೆಯಾ ಸರ್ ಇದರಲ್ಲಿ? ಇದರಲ್ಲಿ ಜ್ಯೂಸರ್ ಇದೆ. ಇನ್ನೊಂದು ಸ್ಪೆಷಾಲಿಟಿ ಇದರಲ್ಲಿ ಏನ್ ಕೇಳಿದೆ, ಇದು ಕೀಪೋ ಮಿಕ್ಸ್ ಅಂತ ಒಂದು ಜಾರ್ ಕೊಟ್ಟಿದ್ದಾರೆ. ಕೀಪೋ ಮಿಕ್ಸ್ ಅಂತನಾ? ಈಗ ನಿಮ್ ಮನೆಯಲ್ಲಿ ಒಂದು ಪೆಪ್ಪರ್ ಮಿಕ್ಸ್ ಮಾಡಬೇಕು ಇಲ್ಲ ಗ್ರೈಂಡ್ ಮಾಡ್ಬೇಕಂದ್ರೆ ಮಸಾಲಾ ನಾರ್ಮಲಿ ಇದು ಯೂಸ್ ಮಾಡ್ತೀವಿ. ಬಟ್ ಮಿನಿಮಮ್ 50 ಗ್ರಾಮ್ಸ್ ಇದರಲ್ಲಿ ಹಾಕ್ಬೇಕು. ಹೌದು, ಹಂಗೆ ಗ್ರೈಂಡ್ ಆಗುತ್ತೆ. ಹೌದು, ಒಂದೇ ಪೆಪ್ಪರ್ ಹಾಕಿ ಇದರಲ್ಲಿ ಗ್ರೈಂಡ್ ಆಗುತ್ತೆ. ಓಕೆ. ದಟ್ ಈಸ್ ದ ಸ್ಪೆಷಾಲಿಟಿ. ಇದು ಆಕ್ಚುಲಿ ಹೌದು ಸರ್. ಈ ನ್ಯೂಟ್ರಿಬುಲೆಟ್ ಎಲ್ಲ ಬರುತ್ತಲ್ಲ, ಆ ತರ ಬರುತ್ತೆ ಸೇಮ್ ಕಾನ್ಸೆಪ್ಟ್. ಬಟ್ ಪ್ರೆಸ್ಟೀಜ್ ನಲ್ಲಿ ಇದು ಆಲ್ಮೋಸ್ಟ್ 10 years ಇದೆ ಸರ್. ಬೇರೆ ಮಾಡೆಲ್ಸ್ ಕಿತ್ತು ಈಗ ಎಂಡೂರಾಕು ಇದು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಫಾಸ್ಟೆಸ್ಟ್ ಮೂವಿಂಗ್, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇನ್ನೊಂದು ಸ್ಪೆಷಾಲಿಟಿ ಇದರಲ್ಲಿ ಏನೇನ್ ಕೇಳಿದೆ, ಇದು ಒಂದು ಆಟ ಮಿಕ್ಸ್ ಮಾಡಕ್ಕಾಗುತ್ತೆ. ಆಟ ನೀಡ್ ಮಾಡಬಹುದು. ಓಕೆ. 2 ಬ್ಲೇಡ್ಸ್ ಇರುತ್ತೆ ಸರ್. ಇದು ಆಟ ನೀಡ್ ಮಾಡೋದಕ್ಕೆ. ಓಕೆ. ಇದು ವೆಜಿಟೇಬಲ್ ಕಟ್ ಮಾಡೋದಕ್ಕೆ. ವೆಜಿಟೇಬಲ್ ಕಟರ್ ಇದೆಯಾ ಇದರಲ್ಲಿ? ವೆಜಿಟೇಬಲ್ ಕಟ್ ಮಾಡಕ್ಕಾಗುತ್ತೆ, ಆಟ ನೀಡ್ ಕೂಡ ಮಾಡಬಹುದು. ಓಕೆ. 750 ವಾಟ್ಸ್ 6 ಜಾರ್. ಓಕೆ. ಸೇಮ್ ಜಾರ್ಸ್ ಅದರಲ್ಲಿ ಏನಿದೆ ಎಲ್ಲ ಇದರಲ್ಲೇ ಬರುತ್ತಲ್ವಾ? ಇದರಲ್ಲಿನೂ ಬರುತ್ತೆ. ಇದು ಡಿಲೈಟ್ ಪ್ರೋ ಅಂತ ಹೇಳ್ತೀವಿ ಸರ್. ಇದು ಮ್ಯಾಚೋ 1000 ವ್ಯಾಟ್ಸ್ ವಿತ್ 4 ಜಾರ್ಸ್. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಲಿಡ್ ಲಾಕಿಂಗ್ ಸಿಸ್ಟಮ್ ಇದೆ. ಜ್ಯೂಸರ್ ಗಲ್ವಾ ಇದು? ಜ್ಯೂಸರ್ ಎಲ್ಲ ಜಾರ್ಸ್ಗೂ ನಿಮ್ಗೆ ಜಾರ್ಸ್ಗೂ ಲಿಡ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಮ್ಯಾಚೋ ಮಾತ್ರ 1000 ವಾಟ್ಸ್ ಗೆ ಲಿಡ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಪ್ರೆಸ್ಟೀಜ್ ಬುಲೆಟ್ ಕೂಡ ಇದೆ ನಿಮ್ಮ ಹತ್ರ? ಬುಲೆಟ್ ಜಾರು ಇದೆ ಸರ್. ಇಲ್ಲಿದೆ ಬುಲೆಟ್ ಮಿಕ್ಸ್. ಇದು ಬುಲೆಟ್, ಅದು ವಂಡರ್ ಚೆಫ್. ಅದು ವಂಡರ್ ಚೆಫ್ ಇದು. ಇದು ಪ್ರೆಸ್ಟೀಜ್. ಪ್ರೆಸ್ಟೀಜ್ ಅವ್ರದ್ದು ಇದು. ಓಕೆ. ಸರ್, ನನ್ನ ಕ್ವಶನ್ ಏನಂತಂದ್ರೆ, ಮಿಕ್ಸಿಗಳು ಯಾವ ಪ್ರೈಸ್ ಇಂದ ಯಾವ ಪ್ರೈಸ್ ವರೆಗೆ ಸ್ಟಾರ್ಟ್ ಇದೆ ಸರ್ ತಮ್ಮ ಹತ್ರ? ಸರ್, MRP ಸ್ಟಾರ್ಟ್ಸ್ ಫ್ರಮ್ 4000 ಅಪ್ ಟು 18,000 ವರೆಗೂ ಮಿಕ್ಸಿ ಇದೆ ನಿಮ್ಮ ಹತ್ರ. ಅಂಡ್ ಡಿಸ್ಕೌಂಟ್ ಆಫರ್? ಈಗ ನಿಮ್ಮ ಹತ್ರ ಎಕ್ಸ್ಚೇಂಜ್ ಒಂದು ಹಳೆಯದು ಮಿಕ್ಸಿ ಇದೆ, ಇಲ್ಲ ಹಳೆಯದು ಸ್ಟವ್ ಇದೆ, ಹಳೆ ಗ್ರೈಂಡರ್ ಇದೆ, ಕೊಟ್ರೆ ನಿಮ್ಗೆ 35% ವರೆಗೆ ಎಕ್ಸ್ಚೇಂಜ್. ಫ್ರಮ್ MRP 35% ಆನ್ ಎಕ್ಸ್ಚೇಂಜ್. ಸೂಪರ್ ಸರ್ ಇದು ಆಕ್ಚುಲಿ. ಓಕೆ ಸರ್, ಇವಾಗ ಸರ್ ಗ್ಯಾಸ್ ಸ್ಟವ್ ಸರ್. ಪ್ರೆಸ್ಟೀಜ್ ನಲ್ಲಿ ಹೊಸ ಪ್ಯಾಟರ್ನ್ಸ್ ಬಂದಿದೆ ಸರ್. ಲಿಫ್ಟ್ ಕ್ಲೀನು.
ಇವಾಗ ತಲೆ ಬಿಸಿನೇ ಇಲ್ಲ, ಕ್ಲೀನ್ ಮಾಡೋ ತಲೆ ಬಿಸಿನೇ ಅಲ್ವಲ್ಲ? ಹೌದು ಸರ್. ಈಗ ಹಳೆ ಮಾಡೆಲ್ ನಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ನೀವು ಇದು ಲಿಫ್ಟ್ ಮಾಡಬೇಕು, ಸ್ಟವ್ ಲಿಫ್ಟ್ ಮಾಡಬೇಕು. ಬಟ್ ಇಲ್ಲಿ ಜಸ್ಟ್ ಬರ್ನರ್ ಲಿಫ್ಟ್ ಮಾಡಿದ್ರೆ ಸಾಕು. ಎಂಟೈರ್ ಬರ್ನರ್ ಲಿಫ್ಟ್ ಆಗುತ್ತೆ ಇದ್ರೊಳಗಡೆ. ತುಂಬಾ ಚೆನ್ನಾಗಿದೆ ಸರ್ ಇದು ಆಪ್ಷನ್. ಸರ್ ಈಗ ಇದು ಕ್ಲೋಸ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ನಾಬ್ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಇದು ಪುಲ್ ಮಾಡಿದ್ರೆ ನಿಮ್ಗೆ ಕ್ಲೋಸ್ ಆಗುತ್ತೆ. ಈ ತರ ತುಂಬಾ ಚೆನ್ನಾಗಿದೆ ವ್ಯವಸ್ಥೆ. ಪರ್ಟಿಕ್ಯುಲರ್ಲಿ ಸ್ವಚ್ಛ ಸ್ಟವ್ ಅಂತ ಹೇಳ್ತೀವಿ. 3 ಮಾಡೆಲ್ಸ್ ಇದೆ. ಓಕೆ ಓಕೆ. ಸ್ವಚ್ಛ ಸ್ಟವ್, ಸ್ವಚ್ಛ ನಿಯೋ, ಓಕೆ, ಸ್ವಚ್ಛ ಡಿಯೋ. ಓಕೆ. ಸ್ವಚ್ಛ ನಿಯೋ ಬಂದು ಈಗ ಬ್ಲಾಕ್ ಕಲರ್ ನಲ್ಲಿ ಬರ್ತಾ ಇದೆ. ಸ್ವಚ್ಛ ಸ್ಟವ್ಸ್ ಬಂದು ಇಲ್ಲಿ ಸ್ಟೀಲ್ ಬಿಡಿಂಗ್ ಇರುತ್ತೆ ನಿಮ್ಗೆ. ಓಕೆ. ಇಲ್ಲಿ ಬ್ಲಾಕ್ ಗ್ಲಾಸ್ ಇರುತ್ತೆ. ಬ್ಲಾಕ್ ಗ್ಲಾಸ್ ಬರುತ್ತೆ. ಸ್ವಚ್ಛ ಡಿ ಅಂದ್ರೆ ವೈಟ್ ಅಂಡ್ ಬ್ಲಾಕ್ ನಲ್ಲಿ ಬರುತ್ತೆ ಸರ್. ದಟ್ ಇಸ್ ದ ಡಿಫರೆನ್ಸ್. ಓಕೆ. ಸೊ ಇದೊಂದು 4 ಬರ್ನರ್ ಅಲ್ವಾ ಸರ್? 4 ಬರ್ನರ್ಸ್. 4 ಬರ್ನರ್ ಮೇಲ್ಗಡೆ ಇದಾಗತ್ತಾ, ಮೂವ್ ಆಗತ್ತಾ? ಇದು ಕ್ಲೀನ್ ಮಾಡೋದು ಆಗುತ್ತೆ. ಫಾಸ್ಟೆಸ್ಟ್ ಮೂವಿಂಗ್ ಇದು. ಲಾಸ್ಟ್ 2 years ಮಾರ್ಕೆಟ್ ನಲ್ಲಿ ಇದೆ. ಏನು ಕಂಪ್ಲೈಂಟ್ಸ್ ಇಲ್ಲ. ಓಕೆ ಓಕೆ ಓಕೆ. ಓಲ್ಡ್ ಸಿಸ್ಟಮ್ ಅನ್ನು ತೋರಿಸಿ ಸರ್ ನಮಗೆ. ಲಾಸ್ಟ್ ಮುಂಚೆ ತರ ಇತ್ತಲ್ಲ ಹಾಗೆ ಯಾವ್ದಾದ್ರು ಬರ್ತಾ ಇದೆ. ಇದು 2 ಬರ್ನರ್ ಎಡ್ಜ್ ಸರ್ ಇದು. ಓಕೆ ಓಕೆ. ಇನ್ನೊಂದು ಮುಂದೆ ತೆಗಿರಿ ಬೇರೆ. ಇದು 4 ಬರ್ನರ್, ಯೂರೋ 4 ಬರ್ನರ್. ಸೈಡ್ ಅಲ್ಲಿ ಬಂದ್ಬಿಡುತ್ತಲ್ಲ, ಸೈಡ್ ನಲ್ಲಿ ಯೂರೋಕ್ ಮಾತ್ರ ಸೈಡ್ ನಲ್ಲಿ ಬರುತ್ತೆ. ಸರಿ ಸರಿ ಸರಿ. ಸೇಮ್ ಪ್ಯಾಟರ್ನ್ ಆಫ್ ಟಾಪ್ ಇದೆ ನಮ್ಮ ಹತ್ರ. ಓಕೆ ಓಕೆ ಓಕೆ. ಸರಿ, ನನ್ನ ಕ್ವಶನ್, ಈ ಪ್ರೆಸ್ಟೀಜ್ ಅಲ್ಲಿ ಬರ್ನರ್ಗಳು ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಮಗೆ? ಸ್ಟವ್ಸ್ಗಳು ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? ಸ್ಟೈನ್ಲೆಸ್ ಸ್ಟೀಲ್ ಫ್ರಮ್ 2600 ಸ್ಟಾರ್ಟ್ ಆಗುತ್ತೆ. ನಿಮಗೆ ಅಪ್ ಟು 21,000 MRP ಇದೆ. ಓಕೆ. ಸ್ವಚ್ಛ ಸೀರೀಸ್ ಎಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ? 16,195 4 ಬರ್ನರ್. 2 ಬರ್ನರ್ ಬಂದು 8,400 ಆಗುತ್ತೆ. ನಿಮ್ಮ ಹತ್ರ ಎಕ್ಸ್ಚೇಂಜ್ ಸ್ಟವ್ ಇದ್ರೆ 35% ಸಿಗುತ್ತೆ. 35%. ಸೂಪರ್ ಸರ್. ಇದು 16,195 MRP. ಹೌದು. ನಿಮ್ಮ ಹತ್ರ ಎಕ್ಸ್ಚೇಂಜ್ ಇದೆ ಅಂದ್ರೆ ಹೌದು, ಎಕ್ಸ್ಚೇಂಜ್ ಹಳೆ ಸ್ಟವ್ ಇಲ್ಲ ಹಳೆ ಮಿಕ್ಸಿ ಇಲ್ಲ ಹಳೆ ಗ್ರೈಂಡರ್ ಕೊಡ್ತೀರಿ ಅಂದ್ರೆ ಆಲ್ಮೋಸ್ಟ್ 5,400 ಕಡಿಮೆ ಆಗುತ್ತೆ. ಸೂಪರ್ ಸರ್ ಇದು ಆಕ್ಚುಲಿ. ಸರ್, ಯಾರಿಗಾದ್ರೂ ಕೆಲವೊಬ್ಬರಿಗೆ ಆಟೋ ಇಗ್ನಿಷನ್ ಬೇಕು, ಅವೆಲ್ಲ ಅವೈಲೇಬಲ್ ಇದೆ ತಮ್ಮ ಹತ್ರ? ಆಟೋ ಇಗ್ನಿಷನ್ 2-3 ಮಾಡೆಲ್ ಇದೆ ಸರ್. ಓಕೆ ಓಕೆ ಓಕೆ. ಪ್ರೆಸ್ಟೀಜ್ ನಲ್ಲಿ ತುಂಬಾ ಮಾಡೆಲ್ಸ್ ಇಲ್ಲ ಆಟೋ ಇಗ್ನಿಷನ್. 1-2 ಮಾಡೆಲ್ಸ್. ಬಟ್ ಬೇಕಾದ್ರೆ ತರಿಸ್ಕೊಡ್ತೀರಾ ಅಲ್ವಾ? ಆಟೋ ಇಗ್ನಿಷನ್ ಇದೆ ನಮ್ಮ ಹತ್ರ ಸರ್. ಚಿಮ್ನೀಸ್ ಅಲ್ವಾ? ಯಾವ್ಯಾವ ಬ್ರ್ಯಾಂಡ್ ಚಿಮ್ನೀಸ್ ಇದೆ ನಿಮ್ಮ ಮನೆಯಲ್ಲಿ? ಕುಕ್ ಮಾಡೋ ಟೈಮ್ ನಲ್ಲಿ ಸ್ಮೋಕ್ ಇರಬಾರ್ದು ಅಂತ ಹೇಳಿದ್ರೆ ಚಿಮ್ನಿ ಇರಲೇಬೇಕು. ಸೊ ನಮ್ಮ ಹತ್ರನು ಚಿಮ್ನಿ ಇದೆ, ಪ್ರೆಸ್ಟೀಜ್ ಇದೆ, ಬ್ಲೋ ಹಾಟ್ ಇದೆ, ಬಟರ್ಫ್ಲೈ ಇದೆ, ಫೇಬರ್ ಇದೆ. ನೀವು ಏನ್ ಮಾಡೆಲ್ ಹೇಳ್ತೀರೋ ಆ ಮಾಡೆಲ್ ನಾವು ತರಿಸ್ಕೊಡ್ತೀರಾ ನೀವಲ್ವಾ? ಇದ್ರಲ್ಲಿ ಬಟನ್ಸ್ ಇಲ್ವಲ್ಲ ಸರ್? ಇದು ಯಾವ್ದು? ಇದು ಬ್ಲೋ ಹಾಟ್ ಕಂಪನಿ ಪ್ರೆಸ್ ಮಾಡದೆ ವರ್ಕ್ ಆಗುತ್ತೆ. ಓಹೋ, ಜಸ್ಟ್ ಟಚ್ ಇಂದ ವರ್ಕ್ ಆಗುತ್ತೆ ಆಲ್ಮೋಸ್ಟ್. ಈಗ ಲೇಟೆಸ್ಟ್ ಕಾನ್ಸೆಪ್ಟ್ ಏನಂತ ಕೇಳಿದ್ರೆ ಸರ್, ವೇವ್ ಮಾಡಿದ್ರೆ ನಿಮ್ಗೆ ವರ್ಕ್ ಆಗುತ್ತೆ. ಹೌದು. ಆಟೋ ಕ್ಲೀನ್ ಕ್ಲೀನ್ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಇದ್ರಲ್ಲಿ ಇದೆಯಾ ಸರ್ ಆಪ್ಷನ್ಸ್ ಎಲ್ಲ? ಆ ಆಪ್ಷನ್ ಇದರಲ್ಲಿ ಇಲ್ಲ. ಈಗ ಸೇಲ್ ಮಾಡಿ ಅವೈಲೇಬಲ್ ಇದೆ, ಅವೈಲಬಿಲಿಟಿ ಇದೆ. ಚಿಮ್ನೀಸ್ ಎಲ್ಲ ಯಾವ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮಗೆ? ಸರ್ ಫ್ರಮ್ 12,000 to 30,000 40,000 ಇದೆ ಸರ್. ನಾನು ಹೇಳೋದು ಡಿಸ್ಕೌಂಟ್ ಹೋಗಿ ಸರ್. ಆಫ್ಟರ್ ಡಿಸ್ಕೌಂಟ್ ಅಲ್ವೇ? ನಿಮ್ಗೆ ಮ್ಯಾನ್ಯಲ್ ಬೇಕು, ರೆಂಟೆಡ್ ಹೌಸ್ ಬೇಕು ಅಂದ್ರೆ ಫ್ರಮ್ 7,000 8,000 ಸಿಗುತ್ತೆ. ಸರ್, ಇವಾಗ ಕೆಲವೊಂದು ಕಾಂಬಿ ಆಫರ್ಗಳಿದೆ ಅಂತ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ ಅದನ್ನ? ಶ್ಯೂರ್ ಸರ್, ಬನ್ನಿ ಸರ್, ಹೇಳಿ ಸರ್. ಈಗ ನಾವು ಇದು 16,195 ಹೇಳಿದೀವಿ. ಆನ್ ಎಕ್ಸ್ಚೇಂಜ್ ನಿಮಗೆ 10,600 ಬರುತ್ತೆ ಅಂತ. ಹೌದೌದು. ಸೊ 16,195 ಕೊಟ್ಟು ನೀವು ತಗೊಂಡ್ರೆ ಇದು ಕಾಂಬಿ ನಂಬರ್ 1 ಸರ್. ಪ್ರೆಸ್ಟೀಜ್ ಸ್ವಚ್ಛ 4 ಬರ್ನರ್. ಓಕೆ. 16,195 ಕೊಟ್ಟು ತಗೊಂಡ್ರೆ ಮಲ್ಟಿ ಕುಕ್ಕರ್ ನಿಮ್ಗೆ 1,995 MRP ಮಲ್ಟಿ ಕುಕ್ಕರ್ ಫ್ರೀ ಬರುತ್ತೆ. ಎಕ್ಸ್ಪ್ರೆಸೋ ಗ್ರೈಂಡರ್ ಅಂತ ಹೇಳ್ತೀವಿ ಸರ್. ಇದು 3,445 2 ಜಾರ್ ಬರುತ್ತೆ. ಹೌದು. ಇದನ್ನು ಫ್ರೀ ಬರುತ್ತೆ. ಇದೆರಡು ಫ್ರೀ ಬಂದ್ಬಿಡುತ್ತೆ ಇದ್ರ ಜೊತೆ. ಆಮೇಲೆ ಇಂಡಕ್ಷನ್ ಸ್ಟವ್ 3,645 MRP. ಓಕೆ ಓಕೆ. ಈ 3 ಐಟಮ್ ನಿಮ್ಗೆ ಫ್ರೀ ಬರುತ್ತೆ. 16,195 ಕೊಟ್ರೆ ಮಲ್ಟಿ ಕುಕ್ಕರ್, ಎಕ್ಸ್ಪ್ರೆಸೋ ಗ್ರೈಂಡರ್, ಇಂಡಕ್ಷನ್ ಸ್ಟವ್, ಆಮೇಲೆ ಈ 4 ಬರ್ನರ್ ಸ್ಟವ್ ಎಲ್ಲ ಜೊತೆಲಿ ಕಾಂಬಿ ಫ್ರೀ. ಓ ಸೂಪರ್ ಸರ್. ಇದು ಜೊತೆಲಿ ಎಕ್ಸ್ಚೇಂಜ್ ಆಫರ್ ಬೇರೆ ಇದೆ ಅಲ್ವಾ? ಎಕ್ಸ್ಚೇಂಜ್ ಆಫರ್ ಇಲ್ಲ. ನಿಮ್ಗೆ ಕಾಂಬಿ ಬೇಕಂದ್ರೆ ಎಕ್ಸ್ಚೇಂಜ್ ಬರಲ್ಲ. 16,195 ಕೊಟ್ರೆ ಎಲ್ಲದೂ ಸಿಗ್ಬಿಡುತ್ತೆ. ಹೌದು ಸರ್, ಬೆಸ್ಟ್ ಅಲ್ವಾ ಸರ್ ಇದು? ಇದೆಲ್ಲ ನೀವು ಹಂಗೇನೆ ಕಾಂಬಿ ಮಾಡಿ 2,600 ಆಗುತ್ತೆ. ಇದು 2,580 ಸೇಲ್ ಮಾಡ್ತೀವಿ. ಈ ಪ್ರಾಡಕ್ಟ್ 1,600. ಆಲ್ಮೋಸ್ಟ್ 7,000 rupees ಪ್ರಾಡಕ್ಟ್ 16,195 ಕೊಟ್ರೆ ನಿಮ್ಗೆ ಎಲ್ಲ ಬಂದೋಯ್ತಲ್ಲ ಸರ್? 7,000 ರೂಪಾಯಿ ನಮ್ಗೆ ಸಿಗ್ತಾ ಇದೆ. ಕಾಂಬಿ ನಂಬರ್ 2 ಸರ್. ಓಕೆ. ಸ್ವಚ್ಛ ನಿಯೋ 3 ಬರ್ನರ್. ಹೌದು. ನನ್ಗೆ 4 ಬರ್ನರ್ ಬೇಡ 3 ಬರ್ನರ್ ಬೇಕು ಅಂತ ಕೇಳೋರಿಗೆ 10,985 ಕೊಟ್ರೆ ನಿಮ್ಗೆ ಇಂಡಕ್ಷನ್ ಸ್ಟವ್, ಎಕ್ಸ್ಪ್ರೆಸೋ ಗ್ರೈಂಡರ್, ಮಲ್ಟಿ ಕುಕ್ಕರ್ ಇದು 3 ಬರುತ್ತೆ. ಇದು ಬರುತ್ತೆ. 10,985 ಕೊಟ್ರೆ ಈ 3 3 ಬರ್ನರ್ಗೂ ಸಿಗುತ್ತೆ. ಇದಕ್ಕೂ ಸಿಗುತ್ತೆ. ಎಸ್, ಸೂಪರ್ ಆಫರ್ ಕೊಟ್ಟಿದ್ದೀರಾ ಸರ್. ಇನ್ನೇನಾದ್ರೂ ಕಾಂಬಿ ಆಫರ್ ಇದೆಯಾ ಸರ್? ಸರ್ ಈಗ ಕಾಂಬಿ ನಂಬರ್ 3 ನೋಡೋಣ.
ಇದು ಫ್ಲಿಪ್ ಆನ್ ಕುಕ್ಕರ್ ಸರ್. ಓಕೆ, ಫ್ಲಿಪ್ ಆನ್ ಕುಕ್ಕರ್ ಲೇಟೆಸ್ಟ್ ಲಾಂಚ್ ಸರ್ ಇದು. ಓಕೆ, ಇದು ಲಿಫ್ಟ್ ಮಾಡೋದಕ್ಕೆ ಈಸಿ ಇರುತ್ತೆ. ಇದನ್ನು ಕುಕ್ಕರ್, ಇದರಲ್ಲಿನೂ ವಿಸಿಲ್, ಗ್ಯಾಸ್ಕೆಟ್ ಎಲ್ಲ ಇರುತ್ತೆ. ಓಕೆ, 4900 MRP. ನಿಮಗೆ ಈ 2 ಲೀಟರ್ ಕುಕ್ಕರ್ ಫ್ರೀ. 2 ಲೀಟರ್ ಇದು ಜೊತೆಲೇ ಬಂದ್ಬಿಡುತ್ತೆ. ಓ, ತುಂಬಾ ಚೆನ್ನಾಗಿದೆ ಸರ್ ಇದು. ಕಾಂಬಿ ನಂಬರ್ 3 ಸರ್. ಇದರಲ್ಲಿ ಇನ್ನೊಂದು 5 ಲೀಟರ್ಸ್ ಪ್ರಾಡಕ್ಟ್ ಇದೆ ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ. 5 ಲೀಟರ್ ಕುಕ್ಕರ್ ತಗೊಂಡ್ರೆ ನಿಮ್ಗೆ 3 ಲೀಟರ್ ಕುಕ್ಕರ್ ಫ್ರೀ ಬರುತ್ತೆ ಪಾಪ್ಯುಲರ್ ನಲ್ಲಿ. ಓ, ಪಾಪ್ಯುಲರ್ ನಲ್ಲಿ 5 ಲೀಟರ್ ತಗೊಂಡ್ರೆ 3 ಲೀಟರ್ ಫ್ರೀ ಆಗಿ ಬರುತ್ತೆ, ಪ್ರಾಡಕ್ಟ್ ಫ್ರೀ ಬರುತ್ತೆ. ಓಕೆ ಓಕೆ ಓಕೆ. 5290 MRP 5 ಲೀಟರ್ದು ನಿಮ್ಗೆ 3 ಲೀಟರ್ ಕುಕ್ಕರ್ ಫ್ರೀ ಬರುತ್ತೆ. ಇವೆಲ್ಲ ಯಾವ ರೀತಿ ಕುಕ್ಕರ್ಗಳು ಸರ್? ಬ್ಲಾಕ್ ಕಲರ್ ಆಗಿದೆಲ್ಲ ಇದು ಅನಡೈಸ್ಡ್ ಅಂತ ಹೇಳ್ತೀವಿ ಸರ್. ಅನಡೈಸ್ ಅಂತ ಅಲ್ಯೂಮಿನಿಯಂದು ಹೀಟ್ ಮಾಡಿ ಪ್ರಾಸೆಸ್ ಮಾಡಿ ಈ ಕಲರ್ ಚೇಂಜ್ ಮಾಡ್ತಾರೆ. ತುಂಬಾ ಜನ ನಾನ್ ಸ್ಟಿಕ್ ಅಂತಾರೆ, ಇದು ಅನಡೈಸ್ಡ್ ಅಂತ ಹೇಳ್ತೀವಿ. ಅನಡೈಸ್ ಅಂತ ಹೇಳ್ತೀರಾ. ಕಾಂಬಿ ನಂಬರ್ 4 ಸರ್. ಟ್ಯಾಕೋ ಮಿಕ್ಸರ್ ಗ್ರೈಂಡರ್ ಸರ್. ಓಕೆ, ನಿಮ್ಗೆ 3 ಜಾರ್ ಬರುತ್ತೆ. 750 ವಾಟ್ಸ್, 5445 MRP. ಓಕೆ, ಈ ಮಿಕ್ಸಿ 25% ಡಿಸ್ಕೌಂಟ್ ಸಿಗುತ್ತೆ ನಿಮ್ಗೆ. ಸರಿ. ಆ ಡಿಸ್ಕೌಂಟ್ ನಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ ಸರ್. ಏನ್ ಸರ್ ಇದು? 1425 MRP ಹ್ಯಾಂಡ್ ಬ್ಲೆಂಡರ್ ಅಂತ. ಹ್ಯಾಂಡ್ ಬ್ಲೆಂಡರ್ ಇದು. ಓಕೆ, ನೀವು ಬ್ಲೆಂಡಿಂಗ್ ಮಾಡೋದಕ್ಕೂ, ಕೇಕ್ ಮಾಡೋದು, ಕ್ರೀಮ್ ಇದು ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಕ್ಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಆಕ್ಚುಲಿ 1425 ಪ್ರಾಡಕ್ಟ್ ಓಕೆ, ನಿಮ್ಗೆ ಫ್ರೀ ಬರುತ್ತೆ. ಫ್ರೀ ಆಗಿ ಬರ್ತಾ ಇದೆ. ಇದು ಜೊತೆ ಕೊಡ್ತಾ ಇದ್ರ ಅಲ್ವಾ? ಸೂಪರ್ ಸರ್. 5445 ಮೈನಸ್ 25% ಇದನ್ನು ನಿಮ್ಗೆ ಸಿಗ್ತಾ ಇದೆ. ಕಾಂಬಿ ನಂಬರ್ 5 ಸರ್. ವರ್ಟಿಕಲ್ ಗ್ರೈಂಡರ್ ಅಂತ ಹೇಳ್ತೀವಿ, ಹೊಸದು ಲಾಂಚ್ ಮಾಡಿದ್ದಾರೆ ಪ್ರೆಸ್ಟೀಜ್ ನಲ್ಲಿ. ಸರಿ. 7520 MRP. ಓಕೆ, MRP ನಲ್ಲಿ ನಿಮ್ಗೆ ಮಿಕ್ಸರ್ ಗ್ರೈಂಡರ್ 4100 ಫ್ರೀ. ಇದು ಮಿಕ್ಸಿನ ಫ್ರೀನಾ? 500 ವಾಟ್ಸ್ ನಿಮ್ಗೆ ಫ್ರೀ. ಏನ್ ಸರ್ ಇದು? ಗ್ರೈಂಡರ್ ತಗೊಂಡ್ರೆ ಮಿಕ್ಸಿ 7520 MRP ನಲ್ಲಿ ಗ್ರೈಂಡರು ಬರುತ್ತೆ, ಮಿಕ್ಸಿನೂ ಬರುತ್ತೆ. ಮಿಕ್ಸಿನೂ ಬಂದ್ಬಿಡುತ್ತೆ. ಒಂದು ಒಳ್ಳೆ ಕಾಂಬೋ ಅಲ್ವಾ ಸರ್? ಒಳ್ಳೆ ಕಾಂಬೋ ಸರ್ ಇದು. ಫಾಸ್ಟೆಸ್ಟ್ ಮೂವಿಂಗ್. ತುಂಬಾ ಜನ ಬಂದು ತಗೊಂಡು ಹೋಗ್ತಾರೆ. ಈಗ ನಾವು ಕುಕ್ಕರ್ ಬಗ್ಗೆ ನೋಡಿದೀವಿ ಸರ್. ಕುಕ್ಕರ್ ನಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ಸೇಫ್ಟಿ ಪ್ಲಗ್ ಅಂತ ಇದೆ, ಪ್ರೆಷರ್ ಇಂಡಿಕೇಟರ್ ಅಂತ ಇದೆ, ಆಮೇಲೆ ಗ್ಯಾಸ್ಕೆಟ್ ಅಂತ ಇದೆ. ಹೌದು, ಕರೆಕ್ಟ್. ನಾವು ನಾರ್ಮಲಿ ಏನ್ ಮಾಡ್ತೀವಿ, ಯಾವಾಗೂ ಪ್ರೆಷರ್ ಬರ್ತಾ ಇಲ್ವಾ, ಲೋಕಲ್ ನಲ್ಲಿ ಹೋಗಿ 3 ಲೀಟರ್ ಗ್ಯಾಸ್ಕೆಟ್ ಕೊಡಿ, 5 ಲೀಟರ್ ಗ್ಯಾಸ್ಕೆಟ್ ಕೊಡಿ ಅಂತ. ಹೌದು, ಕರೆಕ್ಟ್ ಕರೆಕ್ಟ್. ಬಟ್ ಪ್ರತಿ ಒಂದು ಮಾಡೆಲ್ಗೆ ಸ್ಟೀಲ್ ಇರಲಿ, ಟ್ರೈಪ್ಲೈ ಇರಲಿ, ಕ್ಲಿಪ್ ಆನ್ ಇರಲಿ, ಫ್ಲಿಪ್ ಆನ್ ಇರಲಿ, ಡೀಲಕ್ಸ್ ಮಾಡೆಲ್, ಪಾಪ್ಯುಲರ್ ಮಾಡೆಲ್, ಪಾಪ್ಯುಲರ್ ಪ್ಲಸ್ ಮಾಡೆಲ್, ಎಲ್ಲದಕ್ಕೂ ಸಪ್ರೇಟ್ ಗ್ಯಾಸ್ಕೆಟ್ ಇದೆ ಸರ್. ಓಕೆ ಓಕೆ ಓಕೆ. 3 ಲೀಟರ್ 5 ಲೀಟರ್ ಅಂತ ನಾವು ಯಾವಾಗ್ಲೂ ಹೋಗಿ ಕೇಳಬಾರ್ದು. ಓಕೆ ಓಕೆ. ಮುಚ್ಚಳ ತಗೊಂಡು ಹೋಗ್ಬೇಕು. ಕುಕ್ಕರ್ದು ಮುಚ್ಚಳ ಇದೆ ಅಲ್ವಾ, ಅದು ತಗೊಂಡು ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇದು ಡೀಲಕ್ಸ್ ಪ್ಲಸ್ ಮಾಡೆಲ್ಸ್ಗೆ ಈ 3 ಲೀಟರ್ ಯೂಸ್ ಮಾಡಬೇಕು. ಓಕೆ ಓಕೆ ಓಕೆ. ಇದರಲ್ಲಿ ಒಂದು ಕೋಡ್ ಇರುತ್ತೆ ಸರ್. ಇನ್ ಕೇಸ್ ನೀವು ತಗೋ ಟೈಮ್ ನಲ್ಲಿ ಈ ಕೋಡ್ ಕೇಳಬೇಕು ಶಾಪ್ಕೀಪರ್ ಹತ್ರ. ಅವ್ರು ಹೇಳ್ತಾರೆ, ಆ ಕೋಡ್ ಇಟ್ಕೊಂಡು ನೀವು ಅದೇ ನಂಬರ್ ನಲ್ಲಿ, SKU ನಂಬರ್ ನಲ್ಲಿ ಗ್ಯಾಸ್ಕೆಟ್ ತಗೊಬೇಕಾಗುತ್ತೆ. ಓಕೆ. ಮುಚ್ಚಳ ತಗೊಂಡು ಹೋಗಿ ಅದು ತೋರಿಸಿ ಶಾಪ್ಕೀಪರ್ ಗೊತ್ತಾಗುತ್ತೆ, ಒಳ್ಳೇದು ಕೊಡ್ತಾರೆ, ವರ್ಕ್ ಆಗುತ್ತೆ. ಇಲ್ಲಂದ್ರೆ ನೀವು ವೇಸ್ಟ್ ಮಾಡ್ತೀರಿ, 70 ರೂಪೀಸ್ 80 ರೂಪೀಸ್. ಸೊ ಡೋಂಟ್ ಡೂ ದಟ್. ಯಾವಾಗಲೂ ಮುಚ್ಚಳ ತಗೊಂಡು ಹೋಗ್ಬೇಕು. ಗ್ಯಾಸ್ಕೆಟ್ ಸೆಟ್ ಆಗೋದು ಇಲ್ಲ, ಆಮೇಲೆ ನಾಳೆ ದಿನ ಸರಿಯಾಗಿ ವರ್ಕು ಆಗೋದಿಲ್ಲ. ಇನ್ನೊಂದು ಸೇಫ್ಟಿ ಪ್ಲಗ್ ಲೋಕಲ್ದ ಆಗ್ಬಾರ್ದು, ಪ್ರೆಷರ್ ಇಂಡಿಕೇಟರ್ ಲೋಕಲ್ದ ಆಗ್ಬಾರ್ದು. ಯಾಕಂದ್ರೆ ಇದು ಸೇಫ್ಟಿ ರಿಲೇಟೆಡ್ ಸರ್. ಮನೆಯಲ್ಲಿ ನಮ್ಮವರೇ ಕುಕ್ ಮಾಡ್ತಾರೆ, ಅವರ ಸೇಫ್ಟಿಗೆ ಒಳ್ಳೇದು. ಬ್ರ್ಯಾಂಡೆಡ್ದು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಆ ಬ್ರ್ಯಾಂಡ್ ಪ್ರಾಡಕ್ಟ್ ನೀವು ಸೇಫ್ಟಿ ಪ್ಲಗ್ ಸರಿ, ಪ್ರೆಷರ್ ಇಂಡಿಕೇಟರ್ ಯೂಸ್ ಮಾಡಬೇಕು. ಹೋಗ್ತಾ ಇದೀವಿ. ಸ್ಮಾಲ್ ಅಪ್ಲೈನ್ಸಸ್ ನಾವು ನೋಡೋಣ ಸರ್. ಅದು ನೋಡೋಕ್ ಮುಂಚೆ ಇದು ಒಂದು ಒಳ್ಳೆ ಆಫರ್ ಇದೆ, ಇದು ನೋಡ್ಬಿಡೋಣ. ಹೇಳಿ ಸರ್. ಮೀನಾಕ್ಷಿ ಅಂತ ಗ್ಯಾಸ್ ಸ್ಟವ್ ಇದೆ, 3 ಬರ್ನರ್ ಗ್ಯಾಸ್ ಸ್ಟವ್, ಗ್ಲಾಸ್ ಟಾಪ್, 2 years ವಾರಂಟಿ ಬರುತ್ತೆ. ಇದು ಒಂದು ನಮ್ಮ ಹತ್ರ 10 ಪೀಸ್ ಇದೆ ಸರ್. 10 ಪೀಸ್ ಇದೆ. 6000 MRP ಪ್ರಾಡಕ್ಟ್ ನಿಮ್ಗೆ 3000 ಸಿಗುತ್ತೆ ಸರ್. 50% 50% 3000 ಸಿಗುತ್ತೆ ಸರ್. 3000 ಗೆ ಸಿಗ್ತಾ ಇದೆ ವೀಕ್ಷಕರೇ. ನಿಜವಾಗ್ಲೂ 3000 ಗೆ 3 ಬರ್ನರ್ ವಿತ್ ಗ್ಲಾಸ್ ಟಾಪ್ ಬರ್ತಾ ಇದೆ. ಒಂದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಇದನ್ನ ಅವೈಲ್ ಮಾಡೋದನ್ನ ಮರಿಬೇಡಿ. ಸರ್ ಕಂಟಿನ್ಯೂ ಮಾಡೋಣ ಹಾಗಾದ್ರೆ. ಬನ್ನಿ ಸರ್, ಹೇಳಿ ನಮ್ಮ ವೀಕ್ಷಕರು ಏನೇನ್ ಬೈ ಮಾಡ್ಬೋದು ಇಲ್ಲಿ ಬಂದ್ರೆ ಒಂಚೂರು ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಒಂದು ಒಳ್ಳೆ ವಿಡಿಯೋ ಟೂರ್ ತರ ಆಗ್ಬಿಡುತ್ತೆ. ಬನ್ನಿ ಸರ್, ಏನೇನ್ ಸಿಗುತ್ತೆ ನಿಮ್ಮ ಹತ್ರ? ಸ್ಟೀಲ್ ಪ್ಲೇಟ್ಸ್, ಎಲ್ಲ ಮನೆಯಲ್ಲಿ ಸ್ಟೀಲ್ ಪ್ಲೇಟ್ಸ್ ನೋಡ್ತಾರೆ. ಹೌದು, ಎಲ್ಲ ಟೈಪ್ ಆಫ್ ಸ್ಟೀಲ್ ಪ್ಲೇಟ್ಸ್, ಎಲ್ಲ ಸೈಜ್ ಸಿಗುತ್ತಲ್ವಾ ನಿಮ್ಮ ಹತ್ರ? ಸ್ಟ್ರೈನರ್ ಸಿಗುತ್ತೆ, ಡಿಫ್ರೆಂಟ್ ಸ್ಟ್ರೈನರ್ಸ್, ಸ್ಪೂನ್ಸ್, ಕಟ್ಲರಿ ಐಟಮ್ಸ್ ಎಲ್ಲ ಸಿಗುತ್ತೆ. ಕಂಪ್ಲೀಟ್ ಕಟ್ಲರೀಸ್ ಇರ್ಬೋದು. ಇದು ಸ್ಮ್ಯಾಶರ್ ಕೇಳ್ತಾರೆ, ತುಂಬಾ ಜನ ಸ್ಮ್ಯಾಶರ್ ಕೇಳ್ತಾರೆ. ವುಡನ್ ಸ್ಮ್ಯಾಶರ್ಸ್, ಆಮೇಲೆ ವುಡನ್ ಕಟಿಂಗ್ ಬೋರ್ಡ್ಸ್ಗಳು, ಸ್ಟೈನ್ಲೆಸ್ ಸ್ಟೀಲ್ ಕಟಿಂಗ್ ಬೋರ್ಡ್ ಸರ್. ಸ್ಟೈನ್ಲೆಸ್ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಕಟಿಂಗ್ ಬೋರ್ಡ್. ಸೂಪರ್ ಸರ್. ಇದು ಸ್ಟೈನ್ಲೆಸ್ ಸ್ಟೀಲ್. ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ ಇದೆ. ಈಗ ಪ್ಲಾಸ್ಟಿಕ್ ನಲ್ಲಿ ಬರೋದು ನಿಮ್ಗೆ ಇಲ್ಲಿ ಶಾರ್ಪ್ನರು ಇರುತ್ತೆ. ಇದು ಶಾರ್ಪ್ನರ್. ಇದು ನೀವು ಚಾಕು ಶಾರ್ಪ್ ಮಾಡಬಹುದು. ಚಾಕುದು ನೀವು ಶಾರ್ಪ್ನರ್ ಮಾಡ್ಬೇಕಂದ್ರೆ
ಇದು ಯೂಸ್ ಮಾಡೋಕ್ಕಾಗುತ್ತೆ. ಚೆನ್ನಾಗಿರುತ್ತೆ ಸರ್ ಇದು ಆ್ಯಕ್ಚುಲಿ. ಓಕೆ, ಇದು ಒಂದು ಪ್ಯಾಟರ್ನ್ ಬಂದಿದೆ. ಓಕೆ, ಇದ ನಂತರ ವುಡ್ದು ಅಂತೂ ಮಾಮೂಲಿ ಅವೈಲೇಬಲ್ ಇದ್ದೇ ಇದೆ. ನೆಕ್ಸ್ಟ್ ವುಡನ್ ಸ್ಮ್ಯಾಶರ್ಸ್ ಅವೈಲೇಬಲ್ ಇದೆ, ವುಡನ್ ಸ್ಪೂನ್ಸ್, ನೈಫ್ ಸೆಟ್ ಅವೈಲೇಬಲ್ ಇದೆ. ವೀಕ್ಷಕರೇ ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ, ಸರ್ ಹಾಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಸೊ ನಾನು ತೋರಿಸ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ ಏನೇನು ಅವೈಲೇಬಲ್ ಇದೆ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಇದು ಎಗ್ ಕಟ್ಟರು ಇದೆ ನಮ್ಮ ಹತ್ರ, ಎಗ್ ಕಟ್ಟರು ಇದೆ. ಎಗ್ ಕಟ್ ಮಾಡೋದು ಅಲ್ವಾ? ಮೋಮೋಸ್ ಮಾಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಬನ್ನಿ, ಹಾಗೆ ತೋರಿಸ್ತಾ. ಲೆಮನ್ ಇದು ಸ್ಕ್ವೀಸರ್ ಇದೆ. ಬನ್ನಿ ಸರ್ ಮುಂದೆ ಹೋಗೋಣ ಹಾಗೆ. ಓಕೆ, ಅಂಡ್ ಸಮ್ ಟಿಫಿನ್ ಬಾಕ್ಸಸ್ಗಳು, ಸ್ಮಾಲ್ ಬಾಕ್ಸಸ್ ಯೂಸ್ ಮಾಡಿದೆ. ಸೊ ಇವೆಲ್ಲ ಬೇಕಾಗುತ್ತೆ ಸರ್ ಮಕ್ಕಳಿಗೆಲ್ಲ ತಿಂಡಿ ಕಟ್ಕೊಳಕ್ಕೆ ಎಲ್ಲ ಬೇಕಲ್ಲ. ಇದೆಲ್ಲ ಬಂದು ನಿಮಗೆ ಸಿಲಿಕಾನ್ ಗ್ಲೌಸ್ ಸರ್, ಇದು ಸಿಲಿಕಾನ್ ಗ್ಲೌಸ್. ಓಕೆ, ಅದ್ರ ಜೊತೆಯಲ್ಲಿ ಹಾಗೆ ನೋಡ್ಬೋದು ವೀಕ್ಷಕರು, ನಾನು ನಿಮ್ಗೆ ಹಾಗೆ ತೋರಿಸ್ತಾ ಹೋಗ್ತೀನಿ. ಸರ್ ಕೂಡ ಕೆಲವೊಂದು ಹೇಳ್ತಾರೆ. ಸ್ಮಾಲ್ ಸ್ಪೂನ್ಸ್ ಇರುತ್ತೆ. ಸ್ಟಾಕ್ ಇರುತ್ತಾ ತಮ್ಮ ಹತ್ರ? ಸರ್ ಸ್ಟಾಕ್ ಯಾವಾಗಲೂ ಸರ್ ಎವ್ರಿ ಡೇ ವಿ ರೀಫಿಲ್ ದ ಪ್ರಾಡಕ್ಟ್ ಸರ್. ರಿಫಿಲ್ ಆಗ್ತಾನೆ ಪ್ರಾಡಕ್ಟ್ ಹೋಗ್ತಾ ಇರುತ್ತೆ, ನಾವು ರೀಫಿಲ್ ಮಾಡ್ತಾ ಇರ್ತೀವಿ. ಎಲ್ಲ ಸ್ಟಾಕ್ ಹೊಸ ಸ್ಟಾಕ್ಸೇ, ಹಳೆ ಸ್ಟಾಕ್ಸ್ ಏನಿರಲ್ಲ. ನಮ್ಗೆ ಖರ್ಚೆ ಆಗ್ಬಿಡುತ್ತೆ ಅನ್ಕೊಳ್ಳೋಣ ಬಿಡಿ, ತಮ್ಮ ಹತ್ರ ಆಗಲ್ಲ ರೆಗ್ಯುಲರ್ ಆಗಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಸ್ಟಾಕ್ಸ್ ತುಂಬಾನೇ ಇದೆ. ಸರ್ ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ, ಹಾಗೆ ಸ್ಟಾಕ್ಸ್ ಕೂಡ ತೋರಿಸ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿವರೆಗೆ ಏನೇನು ಪ್ರಾಡಕ್ಟ್ಗಳನ್ನ ನಾವು ತೋರಿಸಿದ್ವಿ ಅದನ್ನು ತುಂಬ ಸ್ಟಾಕ್ಸ್ ಇಟ್ಟಿದ್ದಾರೆ ಸರ್, ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಸರ್ ಇದು, ಸೂಪರ್. ಸರ್ ಇಲ್ಲೊಂದು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಕ್ಲೀನರ್ ಅಂತ ಇದೆ, ಏನು ಸರ್ ಅದು? ಫೇಬರ್ನಲ್ಲಿ ಸರ್, ಅದು ನೀವು ಫ್ರೂಟ್ಸು ಇಲ್ಲ ನಿಮ್ದು ದಾಲ್ ಎಲ್ಲ ತುಂಬಾ ಪೆಸ್ಟಿಸೈಡ್ಸ್ ಎಲ್ಲ ಆಗಿರ್ತಾರೆ, ಅದರಲ್ಲಿ ಹಾಕಿ ನೀವು ಕ್ಲೀನ್ ಮಾಡಬಹುದು ಅಲ್ವಾ? ಇಡ್ಲಿ ಪಾತ್ರೆ ಇರ್ಬೋದು, ಅಂಡ್ ಇದು ಮಾಡ್ತೀರಿ ನೀವು ಕ್ಯಾಸ್ಟ್ ಐರನ್ದು ಜೊತೆಯಲ್ಲಿ ಬೇರೆ ಬೇರೆ ರೀತಿ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಅಂಡ್ ಮ್ಯಾಜಿಕ್ ಮಾಪ್ ಸರ್, ಮ್ಯಾಜಿಕ್ ಮಾಪ್ ನಿಮಗೆ ಆಲ್ಮೋಸ್ಟ್ 40% ಸಿಗುತ್ತೆ ಸರ್. ಓಕೆ, 2500 MRP ನಿಮಗೆ 1400ಗೆ ಸಿಗುತ್ತೆ. 1400ಗೆ ಸಿಗುತ್ತೆ ಇದು ಪಿಜನ್ ಅವ್ರದ್ದು. ಅಂಡ್ ವೀಕ್ಷಕರೇ ನಾನು ನಿಮ್ಗೆ ತೋರಿಸಲೇಬೇಕು, ಇದು ಸ್ಟೀಲ್ ಒಳಗಡೆ SS ಇದು ಬರುತ್ತೆ ನಿಮಗೆ. ಕರೆಕ್ಟ್ ಸರ್, ತುಂಬಾ ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿರುತ್ತೆ ವೀಕ್ಷಕರೇ. ನಾನೊಂದು ಅನ್ಬಾಕ್ಸಿಂಗ್ ಕೂಡ ಮಾಡ್ತೀನಿ, ಅದು ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀನಿ, ನಾನು ತೋರಿಸ್ಬಿಡೋಣ ಅಲ್ವಾ ವೀಕ್ಷಕರಿಗೆ? ಓಕೆ, ಹಾಗೆ ಬನ್ನಿ ಮುಂದೆ ನೋಡ್ಬಿಡೋಣ. ಅಂಡ್ ಇವನ್ ಕೇಕ್ ಮೇಕಿಂಗ್ ಮೋಲ್ಡ್ಸ್ಗಳಿರ್ಬೋದು. ಸೊ ನಾನು ಹೇಳಿದ್ನಲ್ವಾ, ನಿಮ್ಮ ಮನೆಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಅಂಡ್ ಇಲ್ಲೇ ನೋಡ್ತಾ ಇದ್ದೀವಿ. ಓಕೆ, ಬಜಾಜ್ ಜನ ಏನ್ ಕೇಳ್ತಾರೆ ಅಂತ, ಓವನು ಕೇಳ್ತಾರೆ, OTGನೂ ಕೇಳ್ತಾರೆ. ನಮ್ಮ ಹತ್ರ OTGನೂ ಇದೆ, ಓವನು ಇದೆ. ತುಂಬಾ ಜನ ಬಿಸಿ ಮಾಡೋದಕ್ಕೆ ನಮ್ಗೆ ಓವನ್ ಬೇಕು ಅಂತ ಕೇಳ್ತಾರೆ. ಬಜಾಜ್ ನಲ್ಲಿ ನಮ್ಗೆ 12,100 MRP 20 ಲೀಟರ್ಸ್ ನಿಮ್ಗೆ 40% ಸಿಗುತ್ತೆ. 40% ಡಿಸ್ಕೌಂಟ್, 40% ಆನ್ ಎಕ್ಸ್ಚೇಂಜ್. ನೀವು ಕುಕ್ಕರ್ ಕೊಡಿ, ಇಲ್ಲಾಂದ್ರೆ ಹಳೆಯದು OTG ಕೊಡಿ, ಇಲ್ಲ ಹಳೆಯದು ಇದು ಕೊಟ್ಟರು ನಿಮ್ಗೆ ಸಿಗುತ್ತೆ. ಎಷ್ಟು ಬೀಳುತ್ತೆ ಸರ್ ನಮ್ಗೆ ಇದು ಆಕ್ಚುಲಿ? ಸರ್ ನಿಮ್ಗೆ ಅರೌಂಡ್ 7,300 7,400 ಬೆಸ್ಟ್ ಸರ್ ಪ್ರೈಸ್ ಇದು. ತುಂಬಾ ಚೆನ್ನಾಗಿದೆ ಇದು ಸರ್. ಇದು 17 ಲೀಟರ್ಸ್ ನಿಮ್ಗೆ ಅರೌಂಡ್ 6,400 ಬರುತ್ತೆ ಸರ್. 6,400 ಬರುತ್ತೆ 17 ಲೀಟರ್ಸ್. ಸೂಪರ್ ಸರ್, ವಿತ್ 1 year ವಾರಂಟಿ. ಓಕೆ, ಸೊ ವೀಕ್ಷಕರ ಹಾಗೆ ಈ ಕಡೆನೂ ಕೂಡ ತೋರಿಸ್ಬಿಡ್ತೀನಿ. ನಿಮಗೆ ಎಮರ್ಜೆನ್ಸಿ ಲೈಟ್ಸ್ ಇರ್ಬೋದು, ಆ್ಯಂಡ್ ಕಂಟೈನರ್ಗಳು, ಎಲ್ಲ ರೀತಿಯ ಕಂಟೈನರ್ಗಳು, ಜ್ಯೂಸ್ ಕಂಟೈನರ್ಸ್, ನೈಫ್ ಹೋಲ್ಡರ್ಸ್, ಸ್ಪೈಸ್ ಹೋಲ್ಡರ್ ಅಂಡ್ ಬಾಟಲ್ಸ್ಗಳು, ಸ್ಟೇನ್ಲೆಸ್ ಸ್ಟೀಲ್ ಬಾಟಲ್ಸ್, ಎಲ್ಲ ಮಾಡೆಲ್ಸ್ ಸಿಗುತ್ತೆ ಸರ್. ಕಾಪರ್ ಬಾಟಲ್ ಎಲ್ಲ ಬ್ರಾಂಡ್ಸ್ ಕಾಪರ್ ಬಾಟಲ್ ಇದೆ ಸರ್, ಎಲ್ಲದೂ ಸಿಗುತ್ತೆ ಸರ್. ಇವಾಗ ಮ್ಯಾಜಿಕ್ ಮಾಪ್ ಅಂತ ತೋರಿಸ್ಬಿಡೋಣ. ಸೊ ವೀಕ್ಷಕರ, ಪಿಜನ್ದು ಮ್ಯಾಜಿಕ್ ಮಾಪು ಮೇನ್ ನಾನು ಏನು ಹೇಳ್ತೀನಿ ಅಂತಂದ್ರೆ, ನೋಡಿ ಇಲ್ಲಿ SS ಇದೆ. SS ಇರೋದ್ರಿಂದ ನಿಮಗೆ ಇದು ರಸ್ಟ್ ಬರೋದಿಲ್ಲ ಅಥವಾ ಹಾಳಾಗೋದಿಲ್ಲ, ತುಂಬಾ ಯೂಸ್ ಆಗುತ್ತೆ ಇದು. ಸೊ ಇದು ಹಾಳು ಕೂಡ ಆಗೋದಿಲ್ಲ. 1,400 ಅಂದ್ರಲ್ಲ ಸರ್ ಇದು ಆಕ್ಚುಲಿ ಆಫ್ಟರ್ ಡಿಸ್ಕೌಂಟ್. ವೀಕ್ಷಕರೇ ನೋಡ್ಬೋದು. ಅಂಡ್ ವಿತ್ ಅಡಿಷನ್ ಇದು ಕೂಡ ಸಿಗುತ್ತೆ ನಿಮಗೆ, ಒಂದು ಇದು ಜೊತೆಲಿ ಇದು ಒಂದು ಅಡಿಷನ್ 2 ಸಿಗುತ್ತೆ ವೀಕ್ಷಕರೇ. ಸರ್ ಈಗ ಎಲೈಟ್ ಫುಡ್ ಪ್ರೊಸೆಸರ್ ಅಟ್ಯಾಚ್ಮೆಂಟ್ ನೋಡ್ತಾ ಇದೀವಿ. ಎಲೈಟ್ ಫುಡ್ ಪ್ರೊಸೆಸರ್ ನಮ್ದು ಓನ್ ಪ್ರಾಡಕ್ಟ್ ಸರ್, ನಮ್ಮ ಬ್ರ್ಯಾಂಡ್ ನಲ್ಲಿ ನಾವು ಮಾಡಿರೋದು. ನಿಮ್ದೇನೆ ಓನ್ ಬ್ರ್ಯಾಂಡ್ ಸರ್, ನಮ್ಮ ಹತ್ರ ಮಾತ್ರನೇ ಸಿಗುತ್ತೆ. ಇದರಲ್ಲಿ ಯೂಸೇಜ್ ಏನಕ್ಕಿದೆ, ಸುಮಾರು ಜನ ಬಂದು ಏನ್ ಮಾಡ್ತಾರೆ, ಇಬ್ರು ಹಸ್ಬೆಂಡ್ ಅಂಡ್ ವೈಫ್ ಕೆಲಸ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ತುಂಬಾ ಐಟಮ್ಸ್ ವೆಜಿಟೇಬಲ್ಸ್ ಕಟ್ ಮಾಡೋದೆಲ್ಲ ತುಂಬಾ ಕಷ್ಟ ಆಗುತ್ತೆ. ನಾರ್ಮಲ್ ಮಿಕ್ಸಿ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಇಲ್ವಾ, ಫುಡ್ ಪ್ರೊಸೆಸರ್ ಬೇಕಂತ ಯೋಚನೆ ಮಾಡ್ತಾರೆ. ಸರಿ, ಈಗ ಹೊಸದು ಬಂದು ಆವಾಗನೇ ಒಂದು 1 year 2 year ಮುಂಚೆ ಒಂದು 3,000 or 4,000 ಇನ್ವೆಸ್ಟ್ ಮಾಡಿ ಒಂದು ಮಿಕ್ಸಿ ತಗೊಂಡಿರ್ತಾರೆ ಅವರು. ಕರೆಕ್ಟ್. ಫುಡ್ ಪ್ರೊಸೆಸರ್ ತಗೋಬೇಕಂದ್ರೆ ಮಿನಿಮಮ್ 15,000 ಅಂತ 20,000 ಬ್ರ್ಯಾಂಡ್ ಟು ಬ್ರ್ಯಾಂಡ್ ಡಿಫರ್ ಆಗುತ್ತೆ ಸರ್. ಎಸ್ ಸರ್. ಸೊ ಅವರೆಲ್ಲ ಏನ್ ಮಾಡಕ್ಕಾಗುತ್ತೆ, ನಮ್ ಪ್ರಾಡಕ್ಟ್ ಯೂಸ್ ಮಾಡದೆ ಓಲ್ಡ್ ಪ್ರಾಡಕ್ಟ್, ಅವ್ರ ಓಲ್ಡ್ ಮಿಕ್ಸಿ ಫುಡ್ ಪ್ರೊಸೆಸರ್ ಕನ್ವರ್ಟ್ ಮಾಡ್ಬೋದಾ? ಎಸ್ ಸರ್. ಯಾವ ತರ ಸರ್ ತೋರಿಸಿ. ಈಗ ನೋಡಿ ಸರ್, ಇದು ಗೇರ್ ಬಾಕ್ಸ್ ಅಂತ ಹೇಳ್ತೀವಿ. ಈ ಗೇರ್ ಬಾಕ್ಸ್ ಏನ್ ಮಾಡ್ಬೇಕಂದ್ರೆ ನಿಮ್ ಮಿಕ್ಸಿನಲ್ಲಿ ಅಟ್ಯಾಚ್ ಮಾಡಬೇಕು ಸರ್. ಗೇರ್ ಬಾಕ್ಸ್ ಅನ್ನು ಮಿಕ್ಸಿನಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಈ ಅಟ್ಯಾಚ್ಮೆಂಟ್ಸ್ ಎಲ್ಲ ಯೂಸ್ ಮಾಡಕ್ಕಾಗುತ್ತೆ. ಡೆಮೋ ಕೊಟ್ಬಿಡ್ತೀನಿ ಸರ್. ಫಸ್ಟ್ ಏನ್ ಮಾಡ್ತೀವಿ ನೋಡಿ, ಗೇರ್ ಬಾಕ್ಸ್ ಅಟ್ಯಾಚ್ ಮಾಡಿದ್ದೀರಾ ಮಿಕ್ಸಿಗೆ. ಓಕೆ ಸರಿ, ಓಕೆ.
ಇದು ಮಲ್ಟಿ ಚೆಫ್ ಜಾರ್ ಅಂತ ಹೇಳ್ತೀವಿ ಸರ್. ಮಲ್ಟಿ ಚೆಫ್ ಜಾರ್ ಅಂತ. ಓಕೆ ಓಕೆ. ಈಗ 2 ನಾಬ್ಸ್ ಕೊಟ್ಟಿರ್ತೀವಿ ಸರ್. ಈಗ ನೋಡಿದ್ರೆ 2 ನಾಬ್ಸ್ ಇರುತ್ತೆ. ಓಕೆ. ಒಂದು ಬ್ಲ್ಯಾಕ್ ಕಲರ್ ಇರೋದು ಬಂದು ನೀವು ಸ್ಲೈಸಿಂಗ್ ಮಾಡೋದಕ್ಕೆ, ಫಿಂಗರ್ ಚಿಪ್ಸ್ ಮಾಡೋದಕ್ಕೆ, ಶ್ರೆಡ್ಡಿಂಗ್ ಮಾಡೋದಕ್ಕೆ ಯೂಸ್ ಮಾಡೋಕೆ ಕೊಟ್ಟಿದ್ದೀರಾ ಅದ್ರ ಮೇಲೆ. ಓಕೆ. ಇದು ರೆಡ್ ಕಲರ್ ಇರೋದು ಆಟ ಮಾಡೋದಕ್ಕೆ, ಚಾಪಿಂಗ್ ಮಾಡೋದಕ್ಕೆ. ಇದು ಹೋಲ್ಡರ್. ಸರಿ. ಈ 2 ಹೋಲ್ಡರ್ ಯೂಸ್ ಮಾಡಬೇಕು. ಸರಿ. ಈಗ ಹೋಲ್ಡರ್ ಇಲ್ಲಿ ಇಟ್ಬಿಡ್ತೀನಿ ಸರ್, ಸ್ಲೈಸಿಂಗ್ ಮಾಡೋದಕ್ಕೆ. ಆಮೇಲೆ ಜಾರನ್ನ ಅದ್ರೊಳಗಡೆ ಹಾಕ್ಬಿಡ್ತೀರಾ. ಓಕೆ. ಹಿಂಗು ಫಿಟ್ ಮಾಡ್ಕೊಳ್ತೀನಿ. ಫಿಟ್ ಮಾಡ್ತೀರಾ. ಓಕೆ ಓಕೆ. ಹಾಂ, ಓಕೆ ಓಕೆ. ಈಗ ಬ್ಲೇಡ್ ಅಟ್ಯಾಚ್ ಮಾಡ್ತೀನಿ. ಇದು ಬ್ಲೇಡ್ ಆಯ್ತು. ಶ್ರೆಡ್ಡಿಂಗಿಗೆ. ಓಕೆ. ಈಗ ಇದರಲ್ಲಿ ಬ್ಲೇಡ್ ಹಾಕೋದು ಹೆಂಗಂತ ಕೇಳ್ತಾರೆ, ಯಾಕಂದ್ರೆ ನಮ್ಮ ಹತ್ರ ಮಲ್ಟಿಪಲ್ ಬ್ಲೇಡ್, ಬೇರೆ ಬ್ಲೇಡ್ ಇದೆ. ಜಸ್ಟ್ 2 ಫಿಂಗರಿಂಗ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಇದು ಆಚೆ ಬಂದ್ಬಿಡುತ್ತೆ. ಈಗ ಹಾಕೋದು. ಈಗ ನೋಡಿ ಫಿಂಗರ್ ಚಿಪ್ಸ್ ಹಾಕ್ತೀನಿ. ಓಕೆ. ಇಲ್ಲಿಟ್ಟು ಇದು ಪ್ರೆಸ್ ಮಾಡಿದೆ, ಲಾಕ್ ಆಗುತ್ತೆ. ಸರಿ. ಓಕೆ. ಜಸ್ಟ್ ಐ ಆಮ್ ಇನ್ಸರ್ಟಿಂಗ್ ಇಟ್. ಹಾಕಿದ್ರಾ? ಅಷ್ಟೇ ಅಲ್ವಾ ಇದು? ಹಾಂ. ಓಕೆ. ಈಗ ಇದು ಕ್ಲೋಸ್ ಮಾಡೋದಕ್ಕೆ ಇದು ಫುಟ್ ಪ್ರೆಸ್ಸರ್ ಅಂತ ಹೇಳ್ತೀವಿ. ಈಗ ಲಾಕ್ ಮಾಡಿದ್ದೀನಿ. ಓಕೆ. ಚೆನ್ನಾಗುತ್ತೆ. ಹೌದು. ಈಗ ನಾನು ಪೊಟೇಟೊ ತಗೊಂಡಿದ್ದೀನಿ, ಆಲೂಗಡ್ಡೆ ತಗೊಂಡಿದ್ದೀನಿ, ಫಿಂಗರ್ ಚಿಪ್ಸ್ ಮಾಡೋದಕ್ಕೆ. ಮಾಡಿ ಹಾಕಿ. ಈಗ ನೋಡಿ ಪ್ರೆಷರ್ ಇರಬೇಕಲ್ವ ನಮ್ಮ ಹತ್ರ. ಮಾಡಿ ಸರ್, ತೋರಿಸ್ಬಿಡೋಣ ನಮ್ಮ ವೀಕ್ಷಕರಿಗೆ. ಕ್ಲೀನಾಗಿ ತೋರಿಸ್ಬಿಡ್ತೀನಿ ವೀಕ್ಷಕರೇ. ನೋಡಿ, ಓ ಫ್ರೆಂಚ್ ಫ್ರೈಸ್ ಆಗೋಯ್ತಲ್ಲ ಸರ್ ಇದು. ಸೂಪರ್ ಆಗಿದೆ ಇದು. ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಓಹ್, ನೋಡಿ. ವಾವ್. ಕೈಗಳೇನು ಡೇಂಜರ್ ಇಲ್ಲಲ್ಲ ಸರ್ ಇದು? ಏನಿಲ್ಲ ಸರ್, ಆರಾಮಾಗಿ ಯೂಸ್ ಮಾಡೋಕ್ಕಾಗಲ್ಲ. ಬನ್ನಿ, ಇದಕ್ಕೆ ಹಾಕಿಬಿಡಿ. ನಮ್ಮ ಒಂದು ಪ್ಲೇಟ್ಗೆ ಹಾಕಿ ನಮ್ಮ ವೀಕ್ಷಕರಿಗೆ ತೋರಿಸೋಣ. ನೋಡಿ ವೀಕ್ಷಕರೇ, ಮಕ್ಕಳು ಫ್ರೆಂಚ್ ಫ್ರೈಸ್ ಇಷ್ಟಪಡ್ತಾರೆ ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು. ಆರಾಮಾಗಿ ಎಣ್ಣೆಯಲ್ಲಿ ಕರೆದ್ಬಿಟ್ರೆ ಫ್ರೆಂಚ್ ಫ್ರೈಸ್ ರೆಡಿ. ಈಗ ನಾನು ಬ್ಲೇಡ್ ಚೇಂಜ್ ಮಾಡ್ಕೊಳ್ತೀನಿ ಸರ್. ಸ್ಲೈಸಿಂಗ್ ಹಾಕ್ತೀನಿ. ಸ್ಲೈಸ್ ಹಾಕಿ. ಓಕೆ. ಏನು ಸ್ಲೈಸಿಂಗ್ ತೋರಿಸ್ತೀನಿ ಸರ್ ನಾನು. ಹಾಕಿ. ಏನ್ ಸರ್, ಒಂದೇ ನಿಮಿಷದಲ್ಲಿ? 1 ನಿಮಿಷ ಇಲ್ಲ, 30 ಸೆಕೆಂಡ್ಸ್ ಆಗಿದೆ. 30 ಸೆಕೆಂಡ್ಸ್ ಅಲ್ಲಿ ಎಲ್ಲ ಕ್ಲಿಯರ್. 30 ಸೆಕೆಂಡ್ಸ್ ಆಗಿದೆ. ಓಕೆ. ಈಗ ನೋಡಿ ಸ್ಲೈಸಿಂಗ್ ಎಷ್ಟು ಚೆನ್ನಾಗಾಯ್ತಲ್ಲ ಸರ್ ಇದು. ಎಲ್ಲ ಈವನ್ ಆಗಿದೆ. ಮತ್ತೆ ನೋಡಿ, ಎಲ್ಲ ಒಂದೇ ಶೇಪಲ್ಲಿ ಎಲ್ಲ ಬಂದಿದೆ. ಇಲ್ಲಿ ಹಾಕಿ ಸರ್, ಅದನ್ನ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡೋಣ. ಈಗ ಬೀಟ್ರೂಟ್ ಸೆಟ್ಟಿಂಗ್ ಮಾಡ್ತೀನಿ. ಓಕೆ. ಓ, 2 ಸೆಕೆಂಡ್. ಏನೊಂದು 2 ಸೆಕೆಂಡಲ್ಲೆಲ್ಲ ಸ್ಪ್ರೆಡ್ ಆಗೋಯ್ತಲ್ಲ ಸರ್ ಇದು. ಪಲ್ಯ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ನಾನು ಪ್ರೆಸ್ಟೀಜ್ ನಲ್ಲಿ ಕನೆಕ್ಟ್ ಮಾಡಿ ತೋರಿಸಿದ್ದೀನಿ. ಓಕೆ. ಇನ್ನೊಂದು ಮಿಕ್ಸ್ ಇದೆ, ಇದು ಮೀನಾಕ್ಷಿ ಅಂತ ಮಾಡೆಲ್ ಇದೆ, ಅದರಲ್ಲಿ ಕನೆಕ್ಟ್ ಮಾಡಿ ಎಲ್ಲ ಮಾಡಲು ಆಗುತ್ತೆ ಅಂತ ತೋರಿಸ್ಬೇಕಲ್ವಾ? ಹೌದು, ಅದಕ್ಕೋಸ್ಕರನೇ. ಸರಿ. ಓಕೆ. ಈ ರೀತಿ ಎಲ್ಲಾ ತರಕಾರಿಗಳನ್ನ ಮಾಡಬಹುದು. ಎಲ್ಲ ತರಕಾರಿ. ಈಗ ನಾವು ವೆಜಿಟೇಬಲ್ಸ್ ಕಟ್ ಮಾಡೋದೆಲ್ಲ ನೋಡಿ. ಸ್ವಲ್ಪ ಜನರು ಏನ್ ಮಾಡ್ಬೇಕು, ಮೂಸಂಬಿ ಜ್ಯೂಸ್ ಮಾಡಬೇಕು, ಸಿಟ್ರಸ್ ಜ್ಯೂಸ್ ಮಾಡಬೇಕು. ಇದರಲ್ಲಿ ಮೋಸ್ಟ್ಲಿ ಮಿಕ್ಸರ್ ಗ್ರೈಂಡರ್ ನಲ್ಲಿ ಆಗದೆ ಏನಾಗುತ್ತೆ ಅಂತ ಸೀಡ್ಸ್ ನಿಮ್ಗೆ ಗ್ರೈಂಡ್ ಆಗ್ಬಿಡುತ್ತೆ. ಸೊ ಆ ಟೇಸ್ಟ್ ಚೇಂಜ್ ಆಗುತ್ತೆ ನಿಮ್ಗೆ. ಈಗ ಇದರಲ್ಲಿ ನೀವು ಮೂಸಂಬಿ ಜ್ಯೂಸ್, ಲೆಮನ್ ಜ್ಯೂಸ್, ಆಮೇಲೆ ಆರೆಂಜ್ ಜ್ಯೂಸ್ ಮಾಡಿದ್ರೆ ಸೀಡ್ಸ್ ಕ್ರಶ್ ಆಗಲ್ಲ. ಇದರಲ್ಲಿ ಕೊಬ್ಬರನ್ನು ಗ್ರೈಂಡ್ ಮಾಡಕ್ಕಾಗತ್ತೆ. ಮೂಸಂಬಿ ಜ್ಯೂಸ್ ಕೂಡ ಮಾಡಬಹುದು. ಸೊ ವೀಕ್ಷಕರೇ, ಇಡೀ ಅಂಗಡಿ ಎಲ್ಲ ನೋಡ್ಕೊಂಬಂದ್ರಿ, ಶಾಪ್ ಎಲ್ಲ ನೋಡಿದ್ರಿ. ನಿಜವಾಗ್ಲೂ ಪ್ರಾಡಕ್ಟ್ ತುಂಬಾ ಚೆನ್ನಾಗಿತ್ತು. ಜೊತೆಲಿ ಎಲೈಟ್ ಅವರ ಫುಡ್ ಪ್ರೊಸೆಸರ್ ಸೂಪರ್ ಅಂತ ಹೇಳ್ಬೋದು. ನಿಜವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟ್ ಸರ್. ಯಾರೆಲ್ಲ ಒಳ್ಳೆ ಇದಿದೆ, ಮಿಕ್ಸಿ ಇದೆ, ಅದನ್ನ ರೀಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸರ್, ಇವಾಗ ನಾನು ಫೈನಲ್ ಆಗಿ ಬರುವಂತದ್ದು ಗ್ಯಾರಂಟಿ ವಾರಂಟಿ ಪ್ರಾಡಕ್ಟ್ ಅನುಸಾರವಾಗಿ ಯಾರು ಕಂಪನಿಯಿಂದ ಬರುತ್ತೋ ನಿಮ್ಮ ಕಡೆಯಿಂದ ಗ್ಯಾರಂಟಿ ಇರುತ್ತೆ ಯಾವ ತರ ಸರ್? ವಾರಂಟಿ. ಈಗ ವಾರಂಟಿ ಬಂದು ವಾರಂಟಿ ಬಗ್ಗೆ ನಾವು ಮಾತಾಡ್ತೀವಿ, ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ. ಯಾವುದು ಪ್ರಾಡಕ್ಟು ಯಾರು ಓಪನ್ ಮಾಡಬಾರ್ದು, ಕಂಪನಿಯವರೇ ಓಪನ್ ಮಾಡಬೇಕು. ಬಟ್
ನಾವು 100% ಸಪೋರ್ಟ್ ಮಾಡ್ತೀವಿ. ಹೆಂಗೆ ಸಪೋರ್ಟ್ ಮಾಡ್ತೀವಿ ಅಂದರೆ, ವೆನ್ ಕಸ್ಟಮರ್ ಕಾಲ್ ಮಾಡಿ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಸೇಲ್ ಮಾಡಿದ ಎಲ್ಲ ಹೋಮ್ ಸರ್ವಿಸ್ ಇರೋದು. ಕುಕ್ಕರ್ ಬಿಟ್ಟು ಎಲ್ಲ ಹೋಮ್ ಸರ್ವಿಸ್ ಇರುತ್ತೆ. ಸ್ಟವ್ಗೂ ಹೋಮ್ ಸರ್ವಿಸ್ ಇದೆ, ಮಿಕ್ಸಿಗೂ ಹೋಮ್ ಸರ್ವಿಸ್ ಇದೆ, ಗ್ರೈಂಡರ್ಗೂ ಹೋಮ್ ಸರ್ವಿಸ್ ಇದೆ. ನಮಗೂ ಫೋನ್ ಮಾಡಿ ಹೇಳಿದ್ರೆ ನಾವು ಟಿಕೆಟ್ ಬುಕ್ ಮಾಡ್ತೀವಿ, ನಾವು ಫಾಲೋ ಅಪ್ ಮಾಡ್ತೀವಿ. ಇಲ್ಲ ಅವರು ಟಿಕೆಟ್ ಬುಕ್ ಮಾಡಿಬಿಟ್ಟು ಟಿಕೆಟ್ ನಂಬರ್ ನಮ್ಮ ಹತ್ರ ಕೊಟ್ಟರೆ, ಬ್ರ್ಯಾಂಡ್ ಹತ್ರ ಮಾತಾಡಿ ಇದು ಸರ್ವಿಸ್ ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಟಿಲ್ ಕಂಪ್ಲೀಟ್ ಆಗೋರು ನಾವು ಫಾಲೋ ಅಪ್ ಮಾಡಿ ಕ್ಲೋಸ್ ಮಾಡಿ ಕೊಡ್ತೀವಿ. ಅದು ನಾವು 100% ಮಾಡ್ತೀವಿ ಸರ್. ನೀವು ಫಾಲೋ ಅಪ್ ಮಾಡ್ತೀರಾ? 100%. ನಮ್ಮ ಹತ್ರ ಸ್ಟಾಫ್ ಇರ್ತಾರೆ, ಅದಕ್ಕಂತೆ ಕಸ್ಟಮರ್ ಕೇರ್ ಫೋನ್ ಮಾಡಿ ಮಾತಾಡಿ ಟಿಕೆಟ್ ಬುಕ್ ಮಾಡೋದು, ಫಾಲೋ ಅಪ್ ಮಾಡೋದು, ಟೆಕ್ನಿಷಿಯನ್ ಬರ್ತಾರಾ, ಬಂದರೆ ಯಾರಲ್ಲಿ ಹೋಗ್ತಾರೆ ಅವ್ರ ಫೋನ್ ನಂಬರ್ ಕೊಡೋದು ಎಲ್ಲ ನಾವು ಮಾಡ್ತೀವಿ. ಸೂಪರ್ ಸರ್. ಇದು ಆ್ಯಕ್ಚುಲಿ ನೋಡಿದ್ರೆ ನಿಮ್ಮ ಕಡೆಯಿಂದ ಸರೇ ಎಲ್ಲದನ್ನು ಕೂಡ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ಬೋದು. ಸರ್, ಇವಾಗ ಫೈನಲ್ ಆಗಿ ನಾನೊಂದು 2 ಕ್ವಶನ್ ಕೇಳಿಬಿಡ್ತೀನಿ. ಸರ್, ಇವಾಗ ನಿಮ್ಮದು ಶೋರೂಮ್ ಟೈಮಿಂಗ್ಸ್ ಏನು? ತಮಗೆ ಕಾಲ್ ಮಾಡೋದಿದ್ರೆ ಯಾವ ಟೈಮಿಂದ ಯಾವ ಟೈಮ್ವರೆಗೆ ಕಾಲ್? ಸರ್, ಮಾರ್ನಿಂಗ್ 10 o'clock ಓಪನ್ ಮಾಡ್ತೀವಿ, ಟಿಲ್ 9 o'clock ನಾವು ಇಲ್ಲಿ ಇರ್ತೀವಿ ಸರ್. ಕಾಲಿಂಗು ಆ್ಯಂಡ್ ವಾಟ್ಸಪ್ ಯಾವ ಟೈಮಲ್ಲಿ ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? 10 to 9 ವಿ ಆರ್ ದೇರ್. ಮಾಡ್ಬೋದಲ್ವಾ? ಈಗ ನಾವು ಕಾಲ್ ಪಿಕ್ ಮಾಡಿಲ್ಲ ಅಂದರೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನಾವು 100% ಫಾಲೋ ಅಪ್ ಮಾಡಿ ನಿಮಗೆ ಇದು ಮಾಡ್ತೀರಾ ಅಲ್ವಾ ಸರ್? ತಮ್ಮದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮು ಆ ಥರ ಯಾವುದಾದ್ರೂ ಇದೆಯಾ? ನಮ್ಮದು ಗೂಗಲ್ ಇದೆ ಸರ್, ಗೂಗಲ್ನಲ್ಲಿ ಇದೆ, ನಮ್ಮದು ಇಮೇಲ್ ID ಇದೆ, ಆಮೇಲೆ ಫೋನ್ ನಂಬರ್, ವಾಟ್ಸಪ್ಪು. ಈಗ ನಾವು ವೆಬ್ಸೈಟ್ ಡೆವಲಪ್ ಮಾಡ್ತಾ ಇದ್ದೀವಿ, ಆ ಡೀಟೇಲ್ಸ್ ನಾವು ಡೆಫಿನೆಟ್ಲಿ ಕೊಡ್ತೀವಿ ಸರ್. ಕೊಡ್ತಾ ಇರ್ತೀರಾ ಸರ್? ಇನ್ನೊಂದು ಫೈನಲ್ ಕ್ವಶನ್ನು, ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಕೋರ ಚಾನಲಿಂದ ಮತ್ತೆ ಬರ್ಬೋದಾ, ವಿಡಿಯೋ ಮಾಡ್ಬೋದಾ, ಸ್ಟಾಕ್ ಎಲ್ಲ ಬರ್ತಾ ಇರತ್ತಾ? 100% ಸ್ಟಾಕ್ಸ್ ಬರ್ತಾ ಇರುತ್ತೆ. ಅಂಡ್ ನೀವು ಕೇಳಿದ ಕ್ವಶನ್ ಯಾರು ಕೇಳಿಲ್ಲ. ಈಗ ನೀವು ತುಂಬಾ ಕ್ವಶನ್ಸ್ ಕೇಳಿದ್ರಿ, ಕಸ್ಟಮರ್ ಓರಿಯೆಂಟೆಡ್ ಕ್ವಶನ್ಸ್ ತುಂಬಾ ಕೇಳಿದ್ರಿ, ತುಂಬಾ ನಮಗೂ ಅದು ಒಂದು ಲರ್ನಿಂಗ್ ನಮಗೆ. ಆಮೇಲೆ ಇನ್ನೊಂದು ಸರ್, ತಮ್ಮದು ಫುಡ್ ಪ್ರೊಸೆಸರ್ ನೋಡಿದ್ವಿ, ಏನೋ ಕ್ವಿಕ್ ಆಗಿ ಒಂದು 2-3 ಐಟಮ್ ಕೊಡ್ಲಿಕ್ಕಾಯ್ತು. ಮುಂದಿನ ದಿನಗಳಲ್ಲಿ ನಾನು ಬಂದ್ಬಿಟ್ಟು ಒಂದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಬಹುದಾ? ಡೆಮೋ ಕೊಡಬಹುದಾ? ಡೆಫಿನೆಟ್ಲಿ ಅದು ವಿಡಿಯೋ ಮಾಡಿದ್ರೆ ಮಿನಿಮಮ್ 1/2 hour to 1 hour ತಗೊಳುತ್ತೆ. ಅದಕ್ಕೋಸ್ಕರ ಸೊ ಏನೇನು ವೆಜಿಟೇಬಲ್ ಕಸ್ಟಮರ್ ಏನ್ ಕ್ವಶನ್ಸ್ ಕೇಳ್ತಾರೋ, ಏನ್ ವೆಜಿಟೇಬಲ್ ಕಟ್ ಮಾಡಬೇಕು, ಈಗ ಆಟ ನೀಡ್ ಮಾಡಬೇಕು, ನಾನು ಅದು 2 ಸೆಕೆಂಡ್ ಆಗುತ್ತೆ ನನಗೆ ಆಟ ನೀಡ್ ಮಾಡಿ ತೋರ್ಸೋದಕ್ಕೆ, ಟೈಮ್ ಇಲ್ಲ ಆಕ್ಚುಲಿ. ಇಲ್ಲಾಂದ್ರೆ ಅದನ್ನು ತೋರಿಸಿರ್ತೀನಿ. ಡೆಫಿನೆಟ್ಲಿ ಮಾಡೋಣ, ಮುಂದಿನ ದಿನಗಳಲ್ಲಿ ಮಾಡೋಣ ಅಲ್ವಾ? ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಬರುತ್ತೆ. ವೀಕ್ಷಕರೇ, ಏನು ಎಲೈಟ್ ಕಿಚನ್ ಸ್ಟೋರ್ ಇದೆ, ಇವರ ಕಂಪ್ಲೀಟ್ ಅಡ್ರೆಸ್ ಇರ್ಬೋದು, ಫೋನ್ ನಂಬರ್, ವಾಟ್ಸ್ಆಪ್ ನಂಬರ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್, ಗೂಗಲ್ ಲಿಂಕ್ಸ್ ಪ್ರತಿಯೊಂದನ್ನು ಕೂಡ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಔಟ್ ಆಫ್ ಸ್ಟೇಷನ್ ಇಂದ ಬೈ ಮಾಡೋರಿಗೆ ಏನ್ ವ್ಯವಸ್ಥೆ ಇದೆ ಅಂತ ಕೇಳೋಣ ಸರ್ ಅದನ್ನ. ಸರ್, ಔಟ್ ಆಫ್ ಸ್ಟೇಷನ್ ಇಂದ ಬೈ ಮಾಡ್ಬೇಕಂದ್ರೆ ಏನ್ ವ್ಯವಸ್ಥೆ ಮಾಡಿದ್ದೀವಿ? ಔಟ್ ಆಫ್ ಸ್ಟೇಷನ್ ನಾವು ಕಳಿಸ್ತೀವಿ, ಬಟ್ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ. ನಾವು ಡೆಫಿನೆಟ್ಲಿ ಪ್ರಾಡಕ್ಟ್ ಕಳಿಸ್ತೀವಿ, ಕ್ಯಾಶ್ ಪೇ ಮಾಡಿದ್ರೆ ಕಳ್ಸಕ್ಕಾಗತ್ತೆ. ಲೋಕಲ್ನಲ್ಲಿ ಇರೋರು, ಬ್ಯಾಂಗ್ಳೂರ್ನಲ್ಲಿ ಇರೋರಿಗೆ ಫ್ರೀ ಡೆಲಿವರಿ ಮಾಡ್ತೀವಿ. ಫ್ರೀ ಡೆಲಿವರಿ. ಔಟ್ಸೈಡ್ ಲೊಕೇಶನ್ಗೆ ಏನು ಮಾಡ್ತೀವಿ ಅಂದರೆ, ವಿ ಟೇಕ್ ದ ಚಾರ್ಜಸ್, ಕೊರಿಯರ್ ಚಾರ್ಜಸ್ ಏನಿದೆ, ಯಾಕಂದ್ರೆ ನಾವು ತುಂಬಾ ಕಡಿಮೆ ರೇಟ್ ನಲ್ಲಿ ಕೊಡ್ತೀವಿ. ಚಾರ್ಜಸ್ ಇಲ್ಲಂದ್ರೆ ಆಗಲ್ಲ, ನಮಗೆ ತುಂಬಾ ಕಷ್ಟ ಆಗುತ್ತೆ. ಚಾರ್ಜಸ್ ಇನ್ಕ್ಲೂಡ್ ಆಗುತ್ತೆ. ಅವ್ರ ಪಿನ್ ಕೋಡ್ ನೋಡ್ಬಿಟ್ಟು ಪೋಸ್ಟಲ್ ಚಾರ್ಜಸ್ ಎಷ್ಟಂತ ಹೇಳ್ತೀವಿ, ಅವ್ರು ಪೇ ಮಾಡಿಬಿಟ್ರೆ ಡೆಫಿನೆಟ್ಲಿ ಪ್ರಾಡಕ್ಟ್ ಕಳ್ಸ್ಕೊಡ್ತಾರೆ. ಅಂಡ್ ನಿಮ್ಮ ಹತ್ರ US ಗೆ ರಿಲೇಟೆಡ್ ಆಗಿರುವಂತ ಪ್ರಾಡಕ್ಟ್ ಕೂಡ ಇದೆ. ಸೊ ಫಾರಿನ್ ಕಂಟ್ರೀಸ್ಗೂ ಕೂಡ ನಾವು ಕಳಿಸ್ತಾ ಇದೀವಿ ಸರ್, ಆಲ್ರೆಡಿ ಕಳಿಸ್ತಾ ಇದೀವಿ. ಸಿಂಗಪೂರು, ಮಲೇಷಿಯಾ, ಇದು ಈಗ ನಿನ್ನ ಬಂದು ಜಪಾನ್ ಕೇಳಿದ್ದಾರೆ, US-ಗೂ, ಶ್ರೀಲಂಕಾ, ಎಲ್ಲ ಕಡೆ ವೀಕ್ಷಕರೇ, ಕನ್ನಡಕರ ವೀಕ್ಷಕರು ಫಾರಿನ್ ಕಂಟ್ರೀಸ್ ಅಲ್ಲಿ ಇದೆ, ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಮನೆಗೆ ಪ್ರೆಸ್ಟೀಜ್ ಉತ್ಪನ್ನಗಳು ಅಥವಾ ಯಾವುದೇ ಬ್ರ್ಯಾಂಡ್ ಉತ್ಪನ್ನ ಇರಬಹುದು, ಇಂಡಿಯಾದಿಂದ ಬರುತ್ತೆ, ಅದನ್ನ ಕೂಡ ಸರ್ ಇಲ್ಲಿ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಇಷ್ಟೊಂದು ಉತ್ತಮವಾದಂತಹ ಡಿಸ್ಕೌಂಟೆಡ್ ಬೆಲೆಯಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ ಅಂತ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು ವೀಕ್ಷಕರೇ.